ಕಂಡ್ಕೊಂಡವ್ರಿಗೆ ರಾಜ ಅಂತಾನು, ಸಿಕ್ಕದವ್ರಿಗೆ ರಾಜ ಅಂತ ಯಾಕಂತಾನ್ರಿ ಅವ? ದೇವ್ರಂದ್ರೆ ಯಾರು ಅನ್ನೋದು ನಿಜವಾದ ಗೊತ್ತು ಹಿಡ್ದವ, ಸಿಕ್ಕದಕ್ಕೆ ದೇವ್ರು ಯಾಕಂತಾನ? ರಾಜನನ್ನು ಗೊರ್ದವ ಸಿಕ್ಕವ್ರಿಗೆ ರಾಜ ಯಾಕಂತಾನೆ? ಹಂಗೆ ನಿಜವನ್ನ ತಿಳಿದವ ಎಲ್ಲೋ ಒಬ್ಬವ ಅಂತವ್ರು, ಕೋಟಿಗೊಬ್ಬವ ಸಿಗ್ತಾವ ನಿಜವನ್ನ ತಿಳಿದವ. ಉಳ್ಕಿದವರೆಲ್ಲರೂ ಭ್ರಮಿಷ್ಠರನ್ನ ಅದು. ಒಬ್ಬ ಬೇರೆ ಐತಿ, ಇನ್ನೊಂದು ಐತಿ, ಅದೈತಿ, ಇದೈತಿ, ಅಲ್ಲೈತಿ, ಇಲ್ಲೈತಿ, ಮ್ಯಾಗೈತಿ. ಒಬ್ಬ ಮ್ಯಾಗದಾನ ದೇವರು ಕಲ್ಪಿಸ್ಕೊಂಡಲ್ಲ, ಭ್ರಮಿಷ್ಠ. ಬಹಳ ಮಂದಿ ಎಲ್ಲರೂ ಭ್ರಮಿಷ್ಠರ ಕೂಡ್ಯಾರೋದಿಲ್ಲ ಅಂತಲ್ಲಿ ತಿಳಿದವ ಏನು ಹೇಳಕ್ಕೆ ಹೋಗೋದಿಲ್ಲ. ಏನು ಯಾವಾಗ ಹೊಡಿಬೇಕಪ್ಪ ನಿಮಗಿದು ಅಂತ ಹೇಳ್ಬೇಕು. ಇಡೀ ಜನ್ಮನ ಇದಕ್ಕಾಗಿ ಕೇಳಿದ್ರೆ ಹತ್ತಿದ್ರಿಲ್ಲ. ನಾನು ನೋಡಿದ್ಕೂಲೆ ಹಂಗೆ ಮಾಡ್ತೆ, ಅದು ಮಾಡಾಗ್ಬಿಡ್ತದೆ ತಳೆಯಲ್ಕ, ಅದು ಹೌದನ ಅಂತ. ದೊಡ್ಡ ಗುಡಿ ಕಟ್ಟಿ ಒಂದು ಗೊಂಬೆ ಇಟ್ಟು ಏನಾರು ಮಾಡಿಬಿಡುತ್ತೆ ದೇವರು ಅಂತ ಅಂತಾರೆ. ಅದು ಎಲ್ಲ ಸರ್ಡೋಗಿ ಖಾತೆದವ್ರು ಅಂತ ಹೇಳಿದ್ರು. ವಿಚಾರಕ್ಕೆ ಆಸ್ಪದನೆ ಇಲ್ಲ. ಏನು ದೇವರಂದ್ರೆ ಎಲ್ಲವನ್ನು ಅರಿತಕ್ಕಂಥದ್ದಕ್ಕಂತ. ನಿನ್ನೆಯಿಂದ ಅರಿಸ್ಕೊಳ್ಳೋದು ಯಾವುದೂ ದೇವರಲ್ಲ, ಅದು ಜಡ ವಸ್ತು. ಈ ಗುಡಿ ಗುಂಡಾರಗಳಲ್ಲಿ ಇಟ್ಟಂಥ ದೇವರು ಅದು ಯಾರನ್ನೂ ತಿಳಿದಿಲ್ಲ, ತಿಳಿಸ್ಕೋದತ್ತದು. ನೀ ಅದನ್ನು ತೀತೀವ, ಅದು ನೀನು ತೀತೀವ, ಇಷ್ಟು ಗೊತ್ತಾಗೋದಿಲ್ಲ. ಅದು ತಿಳಿಸ್ಕೊಳ್ಳೋದು ಜಡ ಐತಿ, ಜಡಕ್ಕೆ ಜಡನೂ ತಿಳುವಳಿಕೆ ಬರುವುದಲ್ಲೋ, ಕಲ್ಲೂ ತಿಳುವಳಿಕೆ ಬರುವುದಲ್ಲೋ. ಎಷ್ಟು ದಿನ ಶಾಸ್ತ್ರ ಕೇಳೋಕೈತೀನಿ, ಎಷ್ಟು ಹೆದರಿ ಅಲ್ಲೋ, ಅದೇನು ಮಾಡ್ತೈತಿ ನೀನು ತಿಳಿಸ್ಕೊಳ್ಳೋದು ಜಡ. ಅದಕ್ಕೆ ದೇವ್ರು ಅಂತ ಅಂತಿ, ಜಡಭಾವ ಬಿಡೋದನ ಅರಿವು ಚೈತನ್ಯ ಎಲ್ಲಿ ಜಾಗ ಅಲ್ಲಿ ದೇವರದ. ಅಲ್ಲಿ ಸುಪ್ತಾವಸ್ಥೆ ಒಳಗೈತೆ ಕಲ್ಲು, ಅಲ್ಲಿ ಪ್ರಜ್ಞಾ ಶಕ್ತಿ ಇಲ್ಲ, ಅಲ್ಲಿ ಜಾಗೃತ ಆಗಿಲ್ಲ. ಅಲ್ಲಿ ದೇವರ ಮನುಷ್ಯರಲ್ಲಿ ಅದೇ ಜಾಗ್ರತೆ, ಅರಿವು ಇಲ್ಲಿ ಜಾಗೃತ ಐತಿ. ಇವ ನೋಡಿ ಜೀವಂತ ಮೂರ್ತಿಗಳು. ಇದು ಸಂತೋಷಗೊಳಿಸೋದನ್ನ ಮೂರ್ತಿ ಪೂಜೆ ಮಾಡಲ್ಲ. ಮೂರ್ತಿ ಪೂಜೆ ಮೊದಲಿಗೆ ಇದು ಬೇಕು ಅಂತ. ಮೂರ್ತಿ ಪೂಜೆ ಅಂದರೆ ಜೀವಂತ ಮೂರ್ತಿಗಳಿಗೆ ಸಂತೋಷ, ಜೀವಿಗಳಿಗೆ ಸಂತೋಷಗೊಳಿಸೋದು. ಎಲ್ಲಿ ಚೈತನ್ಯ, ಅಂತಃಕರಣ ಚೈತನ್ಯ ಜಾಗೃತಿ ಇರ್ತೈತಿ, ಅಲ್ಲೇ ನಡ್ಕೋ, ಅವ್ರು ಕೂಡ ನಡ್ಕೋ, ತೊಂದರೆ ಆಗದಂಗೆ ಸಂತೋಷ ಆಗುವಂಗೆ ನಡ್ಕೋದ ಪೂಜೆ. ಹಸದವ್ರಿಗೆ ಅನ್ನ ಹಾಕೋ, ಕಷ್ಟದಲ್ಲಿರೋ ಅವ್ರಿಗೆ ನೆರವಾಗು, ಅವ್ರಿಗೆ ಸಂತೋಷ ಆಗುವಂಥ ಮಾತುಗಳನ್ನು ಮಾತಾಡು. ಇದು ವಾಕ್ಪುಷ್ಪ ಅಂತ ಅದಕ್ಕೆ ಅಂತಾರೆ. ಹೂವು ಏರ್ಸೋದು ದೇವರಿಗೆ ಅಂದರೆ ಇದು ಇಂಥ ಮಾತುಗಳನ್ನು ಮಾತಾಡು. ಸಂತೋಷ ಬರೇ ಸಂಕಟ ಆಗೋದ ಮಾತಾಡೋದು, ಇದ್ದ ಸಮಾಧಾನ ಕೆಡಿಸೋದು. ಇದಕ್ಕೆ ದೇವ್ರ ಪೂಜೆ ಅಂತ. ಸಮಾಧಾನವನ್ನು ಕೆಡಿಸೋದು ಇದೇ ದೇವರ ಪೂಜೆ ಅಂತ ಬಟ್ಟಿಟ್ಟು ಹೇಳ್ಯಾರ. ತದೇವ ಈಶ್ವರ ಪೂಜನ. ಜೀವಿಗಳಿಗೆ, ಪ್ರಜ್ಞಾವುಳ್ಳಂಥ ಜೀವಿಗಳಿಗೆ ಸಂತೋಷಗೊಳಿಸೋದು ದೇವರ ಪೂಜೆ. ಇದನ್ನು ಮಾಡಿ ಈ ಪೂಜೆಯಿಂದ ಬರೋಬ್ಬರಿ ನಡೆದಾಗ ನಿನಗೆ ವಿಶೇಷ ಪೂಜೆ, ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ಈ ಪೂಜೆ ಮಾಡೋಕ್ಕೆ ಬಂದಿಲ್ಲ ನಮಗೆ. ಇನ್ನು ಆ ಪೂಜೆ ಏನು ಮಾಡ್ತೀನಿ? ಇಲ್ಲಿ ಸಲ್ಲದ ಜನರು ಅಲ್ಲಿ ಸಲ್ಲುವರೇನಯ್ಯ ಅಂತ. ಇದನ್ನು ಮಾಡೋಕ್ಕೆ ಬರುವಲ್ಲ. ಒಬ್ರಿಗೊಬ್ರು ನಿಮಗೆ ತ್ಯಾಗ ಬೇಕಾಗೈತಿ, ಅವ್ರನ್ನ ಸಂತೋಷಗೊಳಿಸ್ಬೇಕಂತ. ಪರಸ್ಪರ ತ್ಯಾಗ ಜೀವನ ಇದ್ದಾಗ ಒಬ್ರಿಗೊಬ್ರು ಸಂತೋಷಗೊಳಿಸ್ಲಿಕ್ಕೆ ಬರ್ತದೆ. ಏನು ಸ್ವಾರ್ಥ ಇತ್ತಂದ್ರೆ ಮಾಡೋಕ್ಕೆ ಹೋಗೋದಿಲ್ಲ. ಏನು ಪ್ರಕೃತಿ ಕಾರ್ಯ ಎಲ್ಲ ವಿಕರಿಸ್ತೈತಿ, ಆದರೆ ನೀನು ವಿಕರಿಸೋದಿಲ್ಲ. ವಿಕಾರ ಹೊಂದೋದನ್ನು ತಿಳಿಯವ ನೀನು. ಅರಿವಿನಲ್ಲಿ ಯಾವ ವಿಕಾರನೂ ಇಲ್ಲ. ಅರಿವಿಸ್ಕೊಳ್ಳೋದ್ರೊಳಗೆ ವಿಕಾರ ಐತಿ. ಏನು ಇದ್ದಕ್ಕಿದ್ದಂಗೆ ಇರುವುದು ನಿನ್ನ ಸ್ವರೂಪದ. ವಿಕಾರ ಹೊಂದೋದು ಇದು ತೋರಿಕೆಯ ಸ್ವರೂಪದ. ತೋರಿಕೆನೇನು ಇರುವಿಕೆನೇನು ಅಂತ. ನಿನ್ನ ಭಾವನೆಗೆ ಬಂದದ್ದೆಲ್ಲ ಇದು ಮಾಯಾ. ಭಾವದ ತೋರಿಕೆಗೇನ ನೀ ಮಾಯಾ ಅನ್ನೋದು. ಎಲ್ಲ ಭಾವದ ಗದ್ದಲ ನೋಡಿ. ಭಾವ ಅಡಗಿದ ಸ್ಥಿತಿನ ನಿನ್ನ ನಿಜ ಸ್ಥಿತಿ ಅಂತ. ಮನಸ್ಸನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಬೇಕು. ಪ್ರಾರಬ್ಧದಿಂದ ಆಕೈತಿ ಅಂದ್ರೆ ಪ್ರಯತ್ನದಿಂದ ಆಕೈತಿ. ಪ್ರಯತ್ನನೇ ಬೇಕು ಅದಕ್ಕೆ. ಏನು ನಮ್ಮ ನಶೀಬದಾಗ ಇದ್ದಂಗೆ ಆಗಲಿ ಬಿಡಪ್ಪ ಅಂದ್ರೆ ಆಗೋದಿಲ್ಲ.
ಇದಕ್ಕೆ ಅವಶ್ಯ ಪ್ರಯತ್ನದ ಅವಶ್ಯ. ಏನು ಪ್ರಯತ್ನದ ಅಭ್ಯಾಸದ ಮೂಲಕ ಇದನ್ನು ಮನಸ್ಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯದ. ಅಭ್ಯಾಸದ ಹೊರತಾಗಿ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ. ಸ್ವಂತ ಅನುಭವನೂ ಅದಲ್ಲ, ಅದ್ದಿನ ಯಾಕೆ ಕೇಳ್ಬೇಕಾಗೈತಿ? ಸ್ವತಃ ಅವರ ಅನುಭವ ಮಾಡಿಕೊಂಡಿದ್ದಾರೆ, ಅಭ್ಯಾಸ ಮಾಡ್ಯಾರ ಜನ್ಮ ಜನ್ಮಾಂತರ. ಮನುಷ್ಯನ ಬಯಕೆಗಳನ್ನೆಲ್ಲ ನಾಶ ಮಾಡ್ಕೋಬೇಕಾದ್ರೆ ಅಭ್ಯಾಸ ಬೇಕಾಗೈತಿ. ಇದು ನಿತ್ಯ ಐತಿ, ಇದು ಅನಿತ್ಯ ಐತಿ, ಇದು ಹಿತ ಐತಿ, ಅಹಿತ ಐತಿ ಅನ್ನುವಂಥ ವಿಚಾರಕ್ಕೆ ನಾವು ಮುಖ ಕೊಡಲಿಲ್ಲ ಅಂದ್ರೆ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಕ್ಕಾಗೋದಿಲ್ಲ. ಸ್ವಲ್ಪ ಯಾಮಾರಿದ್ರೆ ತೀರ್ತು ನೋಡಿ, ಮನಸ್ಸು ತನ್ನ ಹೇಳ್ತಾ ಎಷ್ಟು ಹೇಳಿಗೆ ಅಷ್ಟಕ್ಕೆ ಒದ್ದೆ ಆಡ್ತಿದ್ದೀನಿ. ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ. ಮತ್ತು ಏನು ಮನಸ್ಸನ್ನು ವಿಚಾರದಿಂದ ಹಿಂದೆ ಸರಿಸ್ಲಿಕ್ಕೆ ಬರ್ತದನ್ನು ಅನುಭವದಲ್ಲ. ನೀ ನೋಡಿದಾಗೆ ಪ್ರಪಂಚ ಕಾಣಿಸ್ತತಿ, ನೀವ ನೋಡಲಿಲ್ಲ ಅಂದ್ರೆ ಪ್ರಪಂಚ ಎಲ್ಲೈತಿ? ನಿನ್ನ ನೋಟದೊಳಗೆ ಐತೆ ಅದು ಪ್ರಪಂಚ. ನಿನ್ನ ನೋಟ ತಕ್ಕೊಂಡ್ರೆ ಪ್ರಪಂಚಕ್ಕೆ ಅಸ್ತಿತ್ವ ಎಲ್ಲೈತಿ? ನಿನ್ನ ದೃಷ್ಟಿನ ದೃಷ್ಟಿ ತಕ್ಕೊಂಡ್ರೆ ಸೃಷ್ಟಿ ಎಲ್ಲೈತಿ? ಸತ್ತಂದ್ರು ಒಂದ, ಚಿತ್ತಂದ್ರು ಒಂದ, ಆನಂದ ಅಂದ್ರು ಒಂದ. ಅದು ಲಕ್ಷಣ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾದದ್ದು. ಸ್ವತಃ ವಿಚಾರ ಮಾಡೋವಾಗ ಯಾವ ಪುಸ್ತಕನೂ ಬೇಕಾಗಿಲ್ಲ ನೋಡ್ರಿ. ಮೊದಲು ಎಲ್ಲಿದ್ದು ರೀ ಪುಸ್ತಕದು? ಇವ ಯಾವ ಭಾಷಾ ಇತ್ತು? ಇವು ಯಾವ ಇಲ್ಲದಾಗ ಅದನ್ನು ಹೊಂದಿದವ್ರ ಅದಾರಿಲ್ಲ? ಯಾವ ಪುಸ್ತಕನೂ ಓದಿದ್ದಿಲ್ಲ ಅವರು, ಯಾವ ಭಾಷಾನೂ ಇದ್ದಿದ್ದಿಲ್ಲ. ಇಂಥದ ಭಾಷಾ ಅಂತ ಐತೆನ? ಹೇಗ್ರಿ? ಯಾವ ಇಲ್ಲ, ಮೊಟ್ಟ ಮೊದಲಿಗೆ ಅದನ್ನು ಹೊಂದಿದ್ರು. ಏನು ಯಾವ ಪುಸ್ತಕ ಇಲ್ಲ, ಯಾವ ಭಾಷಾನೂ ಇಲ್ಲ. ಏನು ಎಲ್ಲಿತ್ತು? ಯಾವ ಪುಸ್ತಕ ಇದ್ದು? ಮೊಟ್ಟ ಮೊದಲನೇ ಬ್ರಹ್ಮನಿಷ್ಠಗೆ ಯಾವ ಗುರು ಇದ್ದ? ಯಾರು ತೋರಿಸಿರ ನಮಗೆ? ಅವನಿಗೂ ಒಬ್ಬ ಅವನ ಗುರು ಯಾರಂಗಾರ? ಅನವಸ್ಥಾ ದೋಷ ಬರ್ತದ ಅಂತಾರೆ ಅದಕ್ಕೆ, ಹೌದಿಲ್ಲ? ಇಲ್ಲ ಅದ ಅವಂಗೆ ಯಾವ ಗುರು ಇದ್ದ, ಅವಂಗೆ ಯಾವ ಗುರು ಇದ್ದ ಅನ್ಕೋದ? ಅರುವ ಗುರು ಅಲ್ಲಿ. ನನ್ನ ಅರುವ ತನಗೆ ಗುರು. ಗುರು ಅಂದ್ರೆ ನಾವು ಸಾಮಾನ್ಯವಾಗಿ ಒಂದು ವ್ಯಕ್ತಿ ಅಂತ ಕಲ್ಪಿಸ್ಕೊಂಡು ಕುಂದಿರ್ತೀವಿ. ಗುರು ಅಂದ್ರೆ ಅದು ವ್ಯಕ್ತಿ ಅಲ್ಲ, ಅವ್ಯಕ್ತವಾದಂಥ ಯಾವಾಗಲೂ ಇರುವಂಥದ್ದು. ಏನು ಗುರು ಅಂದ್ರೆ ಅರುವ ಗುರು ಅಂತ. ಅದ್ರ ಕಡೆ ನಮ್ಮ ಲಕ್ಷ್ಯ ಇಲ್ಲ, ಬರೇ ನಾಮರೂಪಗಳ ಕಡೆ ಲಕ್ಷ್ಯ. ಅದನ್ನು ನೋಡ್ಕೊಂತ ಕೂತ್ರೆ ನಾಮರೂಪ ಇರ್ತೈತಿ. ನನ್ನ ಕಡೆ ಲಕ್ಷ ಕೊಡೋ ಅಂತಿದ್ರು ಅವರು ಅಜ್ಜವರು. ಲಕ್ಷ ತೊಗೊಂಬ ಅಂದಾಗ ನಿನಗೆ ತೀದಿದ್ದೆ ಅಂತ. ಲಕ್ಷ ಅಂದ್ರೆ ನಾವು ರೊಕ್ಕ ಅಂತ ತಿಳ್ಕೊಂಡು, ಹೌದಲ್ಲ? ನೀ ರೊಕ್ಕ ರೂಪಾಯಿ ಕೊಟ್ಟಿರೋದು ಇಲ್ಲಿ ತಿಳ್ಬೇಕು. ಲಕ್ಷ ಕೊಟ್ಟರೆ ತೀರ್ತೈತಿ, ಹೌದಲ್ಲ? ಜಗತ್ತಿನ ಯಾವ ಸಾಮಾನು ಕೊಟ್ಟರು ಇದು ನಿನಗೆ ಜ್ಞಾನ ಆಗೋದಿಲ್ಲ. ಏನು ಇದು ಪೂರ್ಣ ತ್ಯಾಗ ಮಾಡಿ ಅದಾಗ ಇದ್ರ ಕಡೆ ಲಕ್ಷ ಕೊಡಕ್ಕೆ ಹೋಗುತ್ತೆ. ಎಳ್ಳಷ್ಟು ಅದ್ರ ಕಡೆ ಹಣಿಕೆ ಹಾಕೋಂಗಿಲ್ಲ ಅಂಥದ್ದು ಬೇಕಲ್ಲ. ಧೀರ್ವೃತ್ತಿ ವಾಸನ ಇತ್ತಂದ್ರೆ ಚಂಚಲಕೈತಿ ಮನಸ್ಸು. ಏನು ಅದಕ್ಕೆ ಅದನ್ನು ತ್ಯಾಗ ಮಾಡು, ಮನಸ್ಸು ಏಕಾಗ್ರ ಆಕೈತಿ. ಇದ್ರ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ವಾಸನಾ ತ್ಯಾಗ, ಅದಕ್ಕೆ ಸನ್ಯಾಸ ಅಂತಾರೆ. ವಾಸನಾ ತ್ಯಾಗ ಮಾಡಿದಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಸ್ಥಿತಿಯೊಳಗೆ ಇದನ್ನು ಅನುಭವ ಮಾಡ್ಕೊಳಕ್ಬೋದು. ಇಲ್ಲ ಚಂಚಲ ಆಕೈತಿ ಮನಸ್ಸು. ಯಾವ್ದಾರು ವಾಸನ ಇತ್ತು ಅಂದ್ರೆ ಮನಸ್ಸು ನಿಶ್ಚಲ ಆಗುವುದೂ ಇಲ್ಲ, ಮನಸ್ಸಿನ ಏಕಾಗ್ರ ಆಗದ ಹೊರತ ಇದರ ಅನುಭವ ಆಗುವುದಿಲ್ಲ. ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಂತ. ಇದು ವಾಸನೆಗಳನ್ನು ಪೂರ್ಣ ನಾಶ ಮಾಡಿಕೊಂಡಾಗ ಮನಸ್ಸು ಏಕಾಗ್ರತೆ. ಈ ವಾಸನ ಇತ್ತಂದ್ರೆ, ಭೋಗ ವಾಸನೆಗಳು ಯಾವಾರ ಇದ್ದು ಅಂದ್ರೆ ಮನಸ್ಸು ಏಕಾಗ್ರ ಆಗುವುದಿಲ್ಲ, ಚಂಚಲ ಆಕೈತಿ ಮನಸ್ಸು. ಅದಕ್ಕೆ ವಾಸನೆಗಳನ್ನು ಯಾವುದೇ ಇರಲಿ, ಅದು 5 ಇಂದ್ರಿಯಗಳ ಪೈಕಿ ಯಾವುದೇ ಇಂದ್ರಿಯದ ವಾಸನ ಪೂರ್ಣ ಅದು ನಾಶ ಆಗಬೇಕು. ಎಷ್ಟು ಸ್ವಲ್ಪ ಉಳಿಯದಂತೆ. ನೀನು ವಾಸನೆಗಳ ಸುಖ ಕೊಡ್ತಾವಂತ ಕಲ್ಪಿಸ್ಕೊಂಡೇ ಅಲ್ಲ. 5 ಇಂದ್ರಿಯಗಳ ಸಂಪರ್ಕಕ್ಕೆ ಹೋಗಿ ನಮಗೆ ಸುಖ ಕೊಡ್ತೈತಿ. ಯಾವ ಇಂದ್ರಿಯ ಸಂಪರ್ಕಕ್ಕೆ ಹೋಗೋದಾಗ ಆಸಕ್ತಿ ಉಳಿಬಾರ್ದು. ಪೂರ್ಣ ವಾಸನಾ ನಾಶ ಆದಾಗ ಮನಸ್ಸಿನ ಏಕಾಗ್ರತೆ
ಆಕೈತೆ ಅವಾಗ ಇದರ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಹತಾತು ಬ್ರಹ್ಮ ಜಿಜ್ಞಾಸ ವಾಸನಾ ನಾಶ ಮಾಡ್ಕೊಂಡಾಗ ಬರ್ತೈತಿ ಬ್ರಹ್ಮದ ಅಭ್ಯಾಸ. ವಾಸನ ಹಂಗೆ ಇಟ್ಕೊಂಡು ನಾ ಮಾಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಏನು ವಾಸನ ನಾಶ ಮಾಡಿಕೊಳ್ಳಲಿ, ವಾಸನೆ ವಿರಿಸದೆ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ. ತನ್ನ ತಾನು ಎಡೆಬಿಡದೆ ಅರಿಯಲು ಅರಿಯದಾತನಿಗೆ. ಎಡೆಬಿಡದೆ ಅಭ್ಯಾಸ ಮಾಡ್ಬೇಕಾದ್ರೆ ಸ್ವಲ್ಪ ವಾಸನ ಹೊಡಿಲಿಲ್ಲ ಅಂದ್ರೆ ಬರ್ತೈತಿ. ವಾಸನ ಇತ್ತು ಅಂದ್ರೆ ಎಳ್ಕೊಂಡು ಹೋಗ್ಬಿಡ್ತೈತಿ ರೀ. ಅದೇ ಸ್ವಲ್ಪ ಅದನ್ನು ಬಂದ್ ಮಾಡಿದ್ಮೇಲೆ ಯಾವ ವಾಸನ ಪ್ರಬಲ ಇರ್ತೈತಿ ಪೂರ ಹತ್ತಾಗ ನಾ ಸೆಳು ಎಳ್ಕೊಂಬಿಡ್ತೀವಿ. ಅದರದ್ದು ಜೋರು ಇರ್ತೈತಿ. ಅದು ಮುಂದಿನ ಬಲಾದಿ ಸಂಸ್ಕಾರ ಬೇಕಾದಂಗೆ ಇದ್ರಾಗ ಮಾಹಿತಿ ಐತೆ ಅಂದ್ರೂ ಅವನನ್ನು ಬಿಡೋದು. ಹಿಂದಿನ ಆಗದಾಗದ ಹೊರವೀಕೆಗೆ ಮುಕ್ತಿ ಅಂತ ಯಾಕೆ ಹೇಳ. ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅವನು ಹೊಡೆದು ಹಾಕುವಷ್ಟು ಅಭ್ಯಾಸ ಇದು ಇದು ಆಗ್ಬೇಕಲ್ಲ. ಅದಕ್ಕಿಂತ ಇದು ಪೋರ್ಸ್ ಹೆಚ್ಚಾಗಬೇಕಲ್ಲ. ಇದ್ರದ್ದು ಶೇರಿಗೆ ಸವ್ವಾ ಶೇರ ಆದಾಗ ಹಿಂದಿನ ಬಲ ಸಂಸ್ಕಾರ ಬಲವನ್ನು ಹೊಡೆದಾಕಿ ಮುಂದುವರಿಯಾಕೆ ಬರ್ತೈತಿ ಅಭ್ಯಾಸದಾಗ. ಇಲ್ಲ ಅಂದ್ರೆ ಅದರದ್ದು ಹೆಚ್ಚಾತಂದ್ರೆ ಮೆಲ್ಗೈ ಆತಂದ್ರೆ ಇಲ್ಲೇ ಎಲ್ಲ ಶಾಸ್ತ್ರ ಇದು ಎಲ್ಲ ಇಲ್ಲೇ ಹಂಗಾಗೈತೆ ನಮ್ಮ ಪರಿಸ್ಥಿತಿ ಎಲ್ಲ. ನಾವೆಲ್ಲ ಹೇಳ್ತೇವೆ ಕೇಳ್ತೇವೆ ಒಳ್ಳೆ ಹೇಳುವಾಗ ಒಳ್ಳೆ ಏನಪ್ಪ ಹೇಳಕ್ಕೆ ಒಳ್ಳೆ ಭಾಳ ಶೂರ. ಬಿಡು ಬಿಡು ಪುರುಷೋತ್ತಮ ವಾಸನ ಆಯ್ತು ಎಷ್ಟೊತ್ತು ಮಾಡ್ತೀವಿ ಜಿಗದಾಡಿ ನಿಂತ ಮಾತು ಹೇಳ್ಕೊಂಡು ಹೋಗಿ ಅದರಾಗನೇ ಮುಣಗಿಸ್ತೈತಿ. ಅದು ಅದಕ್ಕೆ ಆಗೋಲ್ದು ನಮ್ಗೆ. ಯಾಕೆ ಆಗೋಲ್ದು? ಎಲ್ಲರಿಗೂ ಗೊತ್ತೈತಿ. ಇಷ್ಟೆಲ್ಲ ಶಾಸ್ತ್ರ ಹೇಳೋರು ಭಾಳ ಮಂದಿ ಜಗತ್ತಿನಾಗ. ಯಾಕೆ ಆಗೋಲ್ದು ಅಂದ್ರೆ ಹಿಂದಿನ ಬಲಾದಿ ಸಂಸ್ಕಾರಗಳು ಅಲ್ಲ ಅವು ಹಂಗೆ ಅದಾವು. ಆ ವಾಸನ ಅವು ನಾಶ ಅವು. ಅವು ಅಭ್ಯಾಸ ಬಲದಿಂದ ಅವನು ಹೊಡೆದಾಕಬೇಕು. ಸರಿಯಾಗಿ ರೀತಿಯಿಂದ ಅದಕ್ಕೆ ಅಭ್ಯಾಸ ಚಿಕಿತ್ಸೆ ಮಾಡಬೇಕು. ಇದೇ ವೇಳೆ ಅದು ಸರಿಯಾದ ಸಮಯ. ಮನುಷ್ಯನ ಜನ್ಮದಾಗ ಅದಕ್ಕೆ ಚಿಕಿತ್ಸೆ ಮಾಡೋಕ್ಕೆ ಒಳ್ಳೆಯ ಸಮಯ. ವಾಸನೆಗಳನ್ನು ನಾಶ ಮಾಡಿಕೊಡಿ. ಈ ಸಮಯ ಬಿಟ್ಟು ಮತ್ತೆ ಆ ಸಮಯ ನಿನಗೆ ಮತ್ತೆ ಬರುವುದಿಲ್ಲ, ಅವಕಾಶನೇ ಇಲ್ಲ. ಈಗ ವಾಸನೆಗಳನ್ನು ನಾಶ ಮಾಡಿಕೊಳ್ಳಿಕ್ಕೆ ನಿತ್ಯ ಇದರ ವಿಚಾರವನ್ನು ಶ್ರವಣ ಮನನ ನಿಧಿಧ್ಯಾಸನದ ಮುಖಾಂತರ ಭೋಗ ವಾಸನೆಗಳನ್ನು ಕ್ಷೀಣ ಮಾಡಿಕೊಂಡಾಗ ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಅವಕಾಶ ಇದನ್ನು ಕಳ್ಕೋಬೇಡ. ಅಂದ್ರೆ ತಿಳ್ಕೊಂಡು ದೊಡ್ಡ ಲಾಭ ಇದೆ ವಾಸನಾ ನಾಶ ಮಾಡಿಕೊಂಡು. ಇಲ್ಲಾಂದ್ರೆ ದೊಡ್ಡ ಹಾನಿ. ಮತ್ತು ವಾಸನಾದಿಗಳ ಪ್ರಾಬಲ್ಯ ಹೆಚ್ಚಾಗ್ತದೆ. ಜನ್ಮ ಅಂತ ತಿರ್ಗಾಕರ್ತದೆ. ಅದಕ್ಕೆ ಈಗ ಹಾಳು ಮಾಡ್ಕೋಬೇಡ್ರಿ, ಲಾಭ ಮಾಡ್ಕೋಬೇಡಿ. ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿ. ಅದ್ರ ಬೆನ್ನು ಹತ್ತಿದ್ರೆ ಜನ್ಮ ಅಂತ ತಿರುಗಬೇಕತಿ. ಈಗ ಅವನು ಸ್ವಲ್ಪ ಉಳಿಯದಂತೆ ವಾಸನೆಗಳಿಗೆ ಅವಕಾಶ ಕೊಡಕ್ಕೆ ಹೋಗ್ಬಾರ್ದು. ಯಾವುದೇ ಥರದ ವಾಸನೆಗಳಿಗೆ ಅವಕಾಶ ಕೊಡದೇ ಇದ್ದರೆ ನಿನಗೆ ಯಥಾರ್ಥ ಅನುಭವ ನಿನಗಕ್ಕೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗ್ತದೆ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿ. ಇದೇ ಒಂದು ವಾಸನೆ ನಾಶ ಮಾಡ್ಕೊಂಡಾಗ ಅಂತಃಕರಣ ಸ್ವಚ್ಛ ಆಕೈತಿ. ಅವಾಗ ನೀ ಯಾರದೇನೋ ನಿನಗೆ ಹೊಳಿತೈತಿ. ಯಾಕೆ ನಮಗೆ ಅನುಭವ ಕೊಡುವುದು? ಇಷ್ಟೆಲ್ಲ ಹೇಳೋದು ಕೇಳೋ ವಾಸನೆ ನಾಶ ಆಗಿಲ್ಲ. ಭೋಗ ವಾಸನೆಗಳು ಅದರಿಂದ ಮನಸ್ಸು ಹೊಲಸಾಗ್ತೀವಿ. ಮನಸ್ಸು ಹೊಲಸಾತ ಅಂದರೆ ನಮಗೆ ಅದು ಅನುಭವ ನೋಡ್ಬೋದು. ಕರಡಿ ಹೊಲಸಿರ್ತಾದ್ರೆ ಮುಖ ಹೆಂಗೆ ಕಾಣಬೇಕು? ಹಾಗೆ ಅಂತಃಕರಣ ಮಲಿನ ಇರ್ತಂದ್ರೆ ಇದರ ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ಮಲಿನದ್ದು ಇದ್ದ ಕಾರಣನ ನಮ್ಗೆ ಇದು ಅನುಭವ. ಭೋಗ ವಾಸನೆಗಳಿಂದ ಅದು ಮಲಿನ ಆಗಿತ್ತು. ನೀ ಬೇಕಾದಂಗೆ ನೀ ಸುದ್ದಳು ಗುದ್ದಾಗಿದ್ದು ಬಿಡವ ಹೇಳಾಕಳೆ. ಒಳಗಿಂದ ಏನು ಗೊತ್ತಾಕೈತಿ ನಿಮ್ಗೆ? ಮಂದಿಗೆ ಏನು ಗೊತ್ತಾಕೈತಿ? ಒಳಗೆ ಏನು ನಡೆದವ ನಿನಗೆ ಗೊತ್ತು. ಬರ್ತಾವಿಲ್ಲ ವಾಸನೆಗಳು. ಅದ್ರ ಕಡತಕ್ಕೆ ಹೆಂಗೆ ಉಳಿತೀನಿ? ಇದು ಉಳಿದೇ ಇಲ್ಲ. ಯಾಕೆ ಉಳಿವಲ್ರಿ? ಯಾಕಂದ್ರೆ ಅದರ ಸೆಳವು ಭಾಳ ಐತಿ. ಜನ್ಮಾಂತರ ಮಾಡ್ಕೊತ ಅಭ್ಯಾಸ ಫಲ, ಅನಾತ್ಮ ಚಿಂತನದ ಅಭ್ಯಾಸ ಫಲ ಜೋರು. ಅದನ್ನು ಹೊಡೆದು ಹಾಕ್ಬೇಕಾದ್ರೆ ಇದರ ಅಭ್ಯಾಸ ಜೋರ. ಶೇರಿಗೆ ಸವ್ವಾ ಶೇರು ಅಂತಾರಲ್ಲ, ಅಂದಾಗ ಅದನ್ನು ಹೊಡೆದು ಹಾಕಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಅದ್ರದ್ದು ಯಾರ್ದು ಪ್ರಬಲ ಹೆಚ್ಚಿರ್ತೈತಿ ಅದ್ರದ್ದು ಮೇಲ್ಗೈ ಆಗ್ತೈತಿ. ಅದ್ರ ಕೈಯಾಗಿ ಸಿಕ್ಕೊಂಡು ಕುಂತೇವೆ. ವಾಸನ ಕೈಯಾಗಿ ಸಿಕ್ಕೊಂಡು ಒದ್ಯಾಡ್ತೇವೆ. ಎಂದು ಉದ್ಧಾರ ಆಗ್ತೇವೆ. ಅದಕ್ಕೆ ಇದನ್ನು ಅಂಥ ಪ್ರಬಲ ವಾಸನೆಗಳನ್ನು ಹೊಡೆದು ಹಾಕಕ್ಕಿದೆ ಶ್ರವಣ ಮನನ ನಿಧಿಧ್ಯಾಸನ ಅಭ್ಯಾಸ ಫಲ ಬೇಕು. ಜನ್ಮಾಂತರ ಅಭ್ಯಾಸವನ್ನು ಮಾಡಿದರೆ ಇದು ಬರ್ತೈತಿ. ವಾಸನೆಗಳ ಕ್ಷೀಣಕ್ಕೂ ಅಂತ ಬರ್ತಾವೆ. ಸ್ವತಃ ವಿಚಾರ ಮಾಡಿದ ಹೊರತು ಉಪಯೋಗ ಬರ್ತೈತಿ.
ಯಾರ ಏನಾರು ಹೇಳಿದ್ರೆ ನಮ್ಮ ನಿದ್ಯಾಗ ಹೇಳ್ಬೇಕಾರೆ ಅವ್ರು. ಅಲ್ಲಿ ಏನು ಹೇಳಕ್ಕೆ ಬರೋಂಗಿಲ್ಲ, ಕೇಳಕ್ಕೆ ಬರೋಂಗಿಲ್ಲ. ಹೌದು ರೀ, ಎಚ್ಚರಿಕೆಯಾಗ ಏನಾರ ಹೇಳೋದು ಕೇಳೋದು. ಗುರು ಶಿಷ್ಯರ ಬೋಧೆ ಜಾಗರಣದ ತೋರಿಕೆ. ಗುರು ಶಿಷ್ಯರ ಅನ್ನೋದು ಒಂದು ಎಚ್ಚರಿಕೆ ಒಳಗೆ ಅಷ್ಟೇ. ಎಚ್ಚರಿಕೆ ಸಂಬಂಧ ತಪ್ಪೆ ಅಂದ್ರೆ ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ, ಯಾರು ಇಲ್ಲ. ಏನು ಎಲ್ಲದಕ್ಕೂ ಕಾರಣ ಇದೆ ನೋಡ್ರಿ. ಮನಸ್ಸು ಹಚ್ಕೊಳ್ಳೋದು ಇದೆ, ಬಿಡೋದು ಇದೆ. ಮನಸ್ಸಿಂದ ಯಾವುದು ಹಚ್ಕೊಳ್ಳೋದು, ಮನಸ್ಸಿದ್ದಾಗ ಹಚ್ಕೊಳ್ಳೋದಿಲ್ಲ. ಮನಸ್ಸು ನಾಶ ಆದ್ಮ್ಯಾಗ ಹಚ್ಕೊಳ್ಳೋದು ಯಾರಿಗೆ ಗೊತ್ತೈತಿ? ಇಲ್ಲ ಇಲ್ಲ ಇಲ್ಲ, ಹಚ್ಕೊಳ್ಳೋದೇ ಇಲ್ಲ. ಬಿಡೋದು ಹಚ್ಕೊಳ್ಳೋದು ಅದ ಮನಸ್ಸ. ನಾ ಏನು ಹಚ್ಕೊಳ್ಳೋವಲ್ಲ, ಬಿಡೋವನಲ್ಲ. ಹಚ್ಕೊಂಡದ್ದು ಯಾವುದು, ಬಿಡೋದು ಯಾವುದು, ಅದ ಮನಸ್ಸ. ಹಚ್ಕೊಂಡು ಒದ್ದಾಡ್ತೈತಿ, ಬಿಟ್ಟು ಆರಾಮ ಇರ್ತೈತಿ. ಏನು ವೀತ ರಾಗಾಯ ನಮಃ ಅಂದ್ರೆ, ವೀತ ರಾಗ ಅಂದ್ರೆ ರಾಗ ಇಲ್ಲದವ, ವಿಷಯಗಳಲ್ಲಿ ಪ್ರೀತಿ ಇಲ್ಲದವ, ಬೇಕಾದ ಕಂಡ್ರು ಹೊಳ್ಳಿ ನೋಡ್ಲಿದ್ದಾವ. ಅದನ್ನು ವಿಷಯದ ಅಲ್ಲಿ ಪ್ರೀತಿಯನ್ನು ಕಳ್ಕೊಂಡವ, ಅವಾಗ ನಮಸ್ಕಾರ ಅಂದ. ವೀತರಾಗಾಯ ನಮಃ ಅಂತ ಜೈನರು ಬರೆದಿರ್ತಾರೆ ಅವರು. ಎಲ್ಲ ಆಶೆಗಳನ್ನು ನಾಶ ಮಾಡ್ಕೊಂಡು, ಎದರಾಗೂ ಪ್ರೀತಿ ಇಲ್ಲ ನಾವು. ಜಗತ್ತಿನ ವಸ್ತುಗಳಲ್ಲಿ ತೋರೆಡುವಂಥ ವಸ್ತುಗಳಲ್ಲಿ ಎದರಾಗೂ ಆಸಕ್ತಿ ಇಲ್ಲ ನಾವು. ಅಂಥವಾಗ ನಮಸ್ಕಾರ ಅಂದ. ಏನು ನಾನು ಅನ್ನೋದು ಎಲ್ಲಕ್ಕಿಂತ ಮೊಟ್ಟ ಮೊದಲಿನ ಮಂತ್ರ ಅದು. ನಾನು ಅನ್ನೋದ್ರ ಮೂಲ ಒಂದೇ ಅದು. ಸುಮ್ಮನೆ ಬೇರೆ ಬೇರೆ ಅದ ಇದು ಹಿಡ್ಕೊಂಡು ಕುಂದ್ಬಿಟ್ಟಿದ್ದೀನಿ. ಮನುಷ್ಯನ ಮೂಲ ತಾನ ಅದಾನ, ನೀನ. ನೀನು ಯಾರದೇನು ಮರ್ತಿ ಅಲ್ಲದನ್ನು ನೀನು ಅಂತ ಆರೋಪ ಮಾಡ್ಕೊಂಡು ಬಂದು ದುಃಖ ಪಡ್ಲಿಕ್ಕೆ. ಏನು ತೋರಿದ್ದೆ ನಾನು ನಿನ್ನಲ್ಲಿ ಅಜ್ಞಾನದಿಂದ ಇದು ತೋರೈತಿ, ಮರುವಿಯೊಳಗೆ ತೋರಿದ್ದೆ ನಾನು ನಂದು ಅಂತೀಯಲ್ಲ. ಏನು ನಿಮ್ಮ ಮತಧರ್ಮಗಳೆಲ್ಲ ಅವಿವೇಕವನ್ನು ಕಳೆಯುವ ದಶೆಯಿಂದ ಅದಾವುದಿಲ್ಲ. ಎದರ ದಶೆಯಿಂದ ಅದಪ್ಪ? ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಎದರ ಸಂಬಂಧ ಅದಾವು? ಅಜ್ಞಾನವನ್ನು ಕಳ್ಕೊಂಡ ಸುಜ್ಞಾನವನ್ನು ಪಡ್ಕೊಳ್ಳೋ ದಶೆಯಿಂದ ಅದಾವು. ಎದಕ್ಕೆ ಪದಾರ್ಥ ಹೆಂಗಾರ? ಹಾಂ, ಮತಧರ್ಮಗಳ ಉದ್ದೇಶ ಎಲ್ಲ ಅಜ್ಞಾನವನ್ನು ಕಳೆಯುವ ದಶೆಯಿಂದ ಇದ್ರೆ ಅವುಗಳ ಸಂಬಂಧ ಯಾಕೆ ಹೊಡೆದಾಡಬೇಕು? ಸ್ವಾರ್ಥ ಇತ್ತ ಅಂದ್ರೆ ಹೊಡೆದಾಟ ಬಂತು. ನಂದ ಶ್ರೇಷ್ಠ, ನಿಂದ ಶ್ರೇಷ್ಠ, ಎಲ್ಲವೂ ನಂದ ಅಂತ ತಿಳ್ಕೊಂಡ್ರೆ ಹೊಡೆದಾಟ ಎಲ್ಲಿ ಬರ್ತದೆ? ಅದು ನಂದ. ಅದು ಭೇದ ಭಾವ ಅಂದ್ರೆ ಹೊಡೆದಾಟ. ನಂದು ಬೇರೆ, ನಿಂದು ಬೇರೆ ಅಂತ. ಕ್ರಿಶ್ಚಿಯನ್ ಬೇರೆ, ಜೈನ್ ಬೇರೆ, ಯಾಕ್ರಿ ಮುಸ್ಲಿಂ ಬೇರೆ, ಹಿಂದೂ ಬೇರೆ, ಎಷ್ಟೆಷ್ಟು ಅನೇಕ ಧರ್ಮಗಳ ಮಾಡ್ಕೊಂಡಿಲ್ಲ. 108 ಜಾತಿ ಮಾಡ್ಕೊಂಡು ಜಾತಿ ಧರ್ಮ ಹೊಡೆದಾಟ. ನಮ್ಮನೆ ನೋಡ್ತಾನೆ ನಾವು, ನಮ್ಮ ಜಾತಿ ಅವಲ್ಲ, ನಿಮ್ಮ ಜಾತಿ. ಎದಕ್ಕೆ ಬೇಕಾಗಿತ್ತು ಜಾತಿ ಕುಲ ಗೋತ್ರ ದೂರ ಗಮ್ಮಂತ? ಆರಾಮ ಇರ್ಬೇಕನ್ನ ನಾವು ಈ ಜಾತಿ ಗದ್ದಲ ಎಲ್ಲ ಕೇಳಿ ಇವು ಹೊಡೆದಾಟ ಪಡೆದಾಟ ಹೌದಿಲ್ಲ. ಇದ್ದ ಸಮಾಧಾನವನ್ನು ಕೆಡಿಸ್ತಾವೆ, ನೆಮ್ಮದಿಯಿಂದ ಬದುಕಕ್ಕೆ ಹಚ್ಚುವುದಿಲ್ಲ. ಅದಕ್ಕೆ ಜಾತಿ ಗದ್ದಲ ಕೈ ಬಿಡಿಯೋದು. ಪುನಃ ಪುನಃ ನಮ್ಮ ಇರುವಿನ ಕಡೆ ಲಕ್ಷ ಕೊಟ್ಟು ಅದೇ ವಿಚಾರದೊಳಗೆ ಕಾಲು ಕಳಿಬೇಕು ನೋಡ್ರಿ. ಅನಾತ್ಮ ವಿಚಾರದೊಳಗೆ ಕಾಲು ಕಳಿಬಾರ್ದು. ಅನಾತ್ಮ ವಿಚಾರದ ಅರಿವು ಇಲ್ಲದೆ ಇರ್ಬೇಕಂದ್ರೆ ಈ ಎಚ್ಚರಿಕೆ ಸಂಬಂಧ ಪೂರ್ಣ ತಪ್ಪಿಸ್ಬಿಡ್ಬೇಕು ನೋಡ್ರಿ. ಈ ಎಚ್ಚರಿಕೆ ಸಂಬಂಧ ಸಂಕಟ ಅನ್ನೋದು ಹೊಳಿಬೇಕಾದ್ರೆ ಕಷ್ಟದ. ಎಲ್ಲರಿಗೂ ಇದರಾಗ ಸುಖ ಹೊಂದ್ಬೇಕನ್ನೋ ಪ್ರಯತ್ನ ನಡೆಸಿದ್ವಿ. ಎಲ್ಲಕ್ಕಿಂತ ಹೆಚ್ಚು ಸಂಕಟ ಕೊಡುವ ಅವಸ್ಥೆ ಅಂದ್ರೆ ಇದೆ. ಇದನ್ನು ನಂಬ್ಕೊಂಡು ಕೂತೀನಿ. ಎಚ್ಚರಿಕೆ ಅವಲಂಬಿಸ್ಕೊಂಡು ಸುಖ ಹೊಂದಿದವ ಯಾವುದನ್ನು ಹೇಳಿ? ಸುಖಿಗಳಾದವರೆಲ್ಲ ಇದರ ಸಂಬಂಧ ತಪ್ಪಿಸ್ಕೊಂಡೆ ಸುಖ ಹೊಂದಿದ್ರು. ಇದನ್ನು ತೋರ್ದಂಗೆ ಮಾಡಿದ್ರು ಎಂದೆಂದೆಂದೆಂದು ಇದ್ರ ನೆನಪು ಬರಬಾರ್ದು, ಎಚ್ಚರಿಕೆ ಭಾವ ಬರಬಾರ್ದು. ಹಂಗೆ ನಾವು ಮಾಡ್ತೀವಿ. ಮತ್ತೆ ಯಾಕೆ ಬಂತಿದ್ದು ಭಾವ, ಎಚ್ಚರಿಕೆ ಭಾವ? ಇನ್ನು ವಿಚಾರ ಮಾಡಿ ನೋಡಿದಾಗ ಇದು ಇಲ್ಲೇ ಇಲ್ಲ, ನನ್ನಲ್ಲಿ ಇಲ್ಲ, ಸುಳ್ಳದ, ನಿಜವಾಗಿ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದನ್ನು ಕಂಡುಕೊಂಡವ ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ಕೊಂಡೆ? ತಿಳಿದ ಮ್ಯಾಗ ಏನು
ಅಜ್ಞಾನಿ ಇದ್ರ ಬಗ್ಗೆ ಇದ ಖರೆ ಇದ ಸತ್ಯ ವಿವೇಕ ಇಲ್ಲದ ಇದ ಸುಖರೂಪ ಅನಿಸ್ತತಿ, ಇದ ಖರೆ ಅನಿಸ್ತತಿ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ, ಯಾವಾಗ ಇದು ಅನಿತ್ಯ ಐತಿ, ಇದು ದುಃಖ ರೂಪಿ ಐತಿ, ಇದು ಸತ್ಯವಾದದ್ದಲ್ಲ ಅಂತ ಅವು ತಿಳಿದಿರ್ತಾನೆ. ಅದಕ್ಕೆ ನಮಗೆ ಬಾಧೆ ಆಗುದಿಲ್ಲ. ಕನಸಿನಿಂದ ಎಚ್ಚರದವಾಗ ಅದು ಸುಳ್ಳು ಐತಿ ಬಿಡೋದಂತ ಯಾವ ತಿಳ್ಕೊಂಡವ ಅದರ ಚಿಂತೆ ಇಲ್ಲದ ಹೆಂಗಿರ್ತಾನೆ, ಹಂಗೆ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡವ. ಇದು ಎಚ್ಚರಿಕೆ, ಇದು ಕನಸಿನಂತೆ, ಇದು ಸುಳ್ಳದ ಅನ್ನೋದು ಅವ್ನು ಖಾತ್ರಿ ಐತಿ. ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾನೆ ಎಚ್ಚರ ಆದವ? ಕನಸಿನವ್ರ ಬಗ್ಗೆ ಚಿಂತೆ ಮಾಡ್ತಾನೆ ಎಚ್ಚರ ಆದ್ಮೇಲೆ. ಹಂಗೆ ನಿಜವನ್ನ ತಿಳಿದವ ಇದು ಒಂದು ಸುಳ್ಳದ ಭಾವದೊಳಗೆ ಇದು ತೋರೈತಿ, ನನ್ನಲ್ಲಿ ಇಲ್ಲ ಇಲ್ಲಿದು. ನನ್ನ ಇರುವ ಎಲ್ಲ ಭಾವನೆಗಳನ್ನು ಮೀರೈತಿ, ಭಾವಾತೀತ. ಆ ನಿಜದ ಎಚ್ಚರಿಕೆಯನ್ನು ಹೊಂದಿದವಾಗ ಈ ಕಲ್ಪಿತ ಭಾವನೆಗಳು ಇದನ್ನು ಹಿಡ್ಕೊಂಡು ಯಾಕೆ ಅವನು ದುಃಖ ಪಡ್ತಾನೆ ಅವನು? ಅದಕ್ಕೆ ಕಲ್ಪನಾರಹಿತ ಸ್ಥಿತಿ ಅನುಸಂಧಾನ ಮಾಡೋದು ಧ್ಯಾನ ಅಂತ. ಧ್ಯಾನ ಕೂಡೋದು ಅಂದ್ರೆ ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡೋದು. ಏನು ಅದರ ಅಭ್ಯಾಸ ಜೋರಾಗುತ್ತೆ. ಕಲ್ಪನಾರಹಿತ ಇರುವಿನ ಅನುಸಂಧಾನ ನಮಗೆ ಸಿದ್ಧಿಸ್ತಂದರೆ ಅವಾಗ ನಿನಗೆ ಜ್ಞಾನೋದಯ. ಏನು ಇಲ್ಲಾಂದ್ರೆ ಸಾಧ್ಯ. ಅದಕ್ಕೆ ಅಭ್ಯಾಸ ಬೇಕು, ನಿರಂತರ ಅಭ್ಯಾಸದಿಂದ ಇದನ್ನು ಯಾವುದು ಕಲ್ಪನಾ ಇಲ್ಲದ ಸ್ಥಿತಿಯನ್ನು ಅನುಭವ ತಗೊಳಕ್ಕೆ ಬರ್ತೈತೆ. ಏನು ಇಲ್ಲಾಂದ್ರೆ ಏನು ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾನ ತೋರಿಕೆ. ಅದು ಮಾಯಾ ಅಜ್ಞಾನದೊಳಗೆ ಏನಾದ್ರು ಕಲ್ಪಿಸ್ಕೊಂಡು ಅದು ಧ್ಯಾನ ಅಲ್ಲ. ಏನಾದ್ರೆ ನಾಮ ರೂಪ ಹಿಡ್ಕೊಂಡು ನೀವು ಮಾಡ್ಕೊಂಡು ಅಲ್ಲಿ ಮನಸ್ಸು ನಿಲ್ಲುವುದನೇ ಇಲ್ಲ. ಏನು ಕಲ್ಪನಾ ರಹಿತ ಆದಾಗ ಅದು ಮನಸ್ಸಿನ ಚಂಚಲತ್ವ ಎಲ್ಲ ಹೋಗ್ತೈತೆ ನೋಡಿ. ಏನು ಅಭ್ಯಾಸ ಭಾಳ ಮಾಡ್ಬೇಕಾಗತ್ತೆ, ನಿರಂತರ ಅಭ್ಯಾಸ. ಹಗಲುಗಳೆನ್ನಿದೆ ಇದರ ಅಭ್ಯಾಸದಾಗ ತೊಡಗಿದಾಗ ಇದು ಅನುಭವ ಬರ್ತದೆ. ಏನು ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ ಅಂತ. ವಿಶೇಷವಾದಂಥ ಪ್ರಯತ್ನ, ಆರ್ಡಿನರಿ ಕೆಲಸ ಅವ್ರಿಗೆ ಎಕ್ಸ್ಟ್ರಾ ಆರ್ಡಿನರಿ ಬೇಕು. ಅಂದ್ರೆ ವಿಶೇಷವಾದಂಥ ಅಭ್ಯಾಸ ಮಾಡೋದು. ಅದಕ್ಕಾಗಿ ಪಟ್ಟು ಹಿಡಿದು ಯಾವ ಸಾಧನ ಮಾಡ್ತಾನೆ ಅವನಿಗೆ ಸಾಧಿಸ್ತದೆ. ಹಂಗೆ ಕೇಳೋದು ನಾವು ಕೇಳೇವಿ ಬಾಯ್ಪಾಟ್ ಮಾಡ್ಕೊಂತಾನೆ. ಅನುಭವ ಮನಪಾಠ ಆಗ್ಬೇಕಲ್ಲ, ಬರೀ ಬಾಯ್ಪಾಠ ಆತಿ, ಬರೀ ಮನಪಾಠ ಆಗ್ಬೇಕಲ್ಲ ಅಂತಿದ್ರು. ಬಾಯ್ಪಾಠ ಆತಿ, ಎದ್ದಿದ್ದೆಲ್ಲ ಹಂಗೆ ಹೊಂದಿಡ್ದ ಹೇಳಂಗ ಹೌದಿಲ್ಲ. ಒಂದಿಷ್ಟ ನಿಂತು ಹೇಳಂದ್ರೆ ತಡಿಪ ಮಾತು ಬಡ್ಡಿಯಾಗಿಂದ ಚಲೋ ಮಾಡ್ತಾನೆ. ಹೌದಿಲ್ಲ. ಮನಪಾಠ ಆದಾಗ ಯಾವಾಗ ಬೇಕು ಅವಾಗ ಕಟ್ ಮಾಡಿದಾಗ ಅಲ್ಲಿಂದ ತಗೋತಾನ. ಮನಪಾಠ ಇತ್ತಂದ್ರೆ ನಾವು ಹೌದಿಲ್ಲ, ಅವಾಗೇನು ಬಾಯ್ಪಾಠ ಬೇಕಾಗಿಲ್ಲ, ಮನಪಾಠ ಇದ್ದಾವ. ಹಂಗಿದೆ ನಮಗೆ ಮನಪಾಠ ಆಗ್ಬೇಕಲ್ಲ, ಬರೀ ಬಾಯ್ಪಾಠ ಆಗ್ತದೆ. ಹಂಗ ಓದ್ತಾನ ಒಂದೀಟು ತಮ್ಮ ನಿಜಗುಣ್ಯಾಗ ಅವ ಇದನ್ನು ಮಾಡಿದ ಅವ ಕತಿ ಓದ್ತಾನ. ಅವ ನಿಜಗುಣಿ ಇದನ್ನೆಲ್ಲ ಒಂದು ಹೇಳ್ದ ಕತಿ ಬಾಯ್ಪಾಠ ಮಾಡ್ತಾನ. ಮತ್ತೆ ತಪ್ಪಿದಂದ್ರೆ ಮತ್ತೆ ಚಲೋ ಮಾಡ್ತಾನ. ಹಂಗೆ ಬಾಯ್ಪಾಠ ಅದ, ಮನಪಾಠ ಆಗ್ಬೇಕಲ್ಲ ಹೌದಿಲ್ಲ. ಮನಸ್ಸಿಗೆ ಇದಾಗಬೇಕಲ್ಲ, ಅದು ಅನುಭವ ಬರ್ಬೇಕಲ್ಲ. ಬಾಯಾಟ ಆತಿ, ಅನುಭವಕ್ಕೆ ಬಂದಾಗ ಅದು ಮನಪಾಠಕ್ಕೆ. ಅವಾಗ ಯಾವಾಗ ಬೇಕು ಅವಾಗ ಚಿಂತೆ ಹಿಡಿತೈತಿ ಹೌದಿಲ್ಲ. ಸಹಜ ಮಾತಾಡ್ತಾನವ, ಯಾವ ಪುಸ್ತಕದ ಅವಶ್ಯಕತೆ ಬರೋದಿಲ್ಲ ನಮಗೆ. ಸ್ವಂತ ಅನುಭವದಿಂದ ಕೇಳ್ದ. ನಾವು ಪುಸ್ತಕದಾಗ ನೋಡಿ ಹೇಳೋರು ಅದ್ರಾಗೈತಿ ಇದ್ರಾಗೈತಿ ಅಂತ. ನಮ್ಮೊಳಗೆ ಐತಿ ಅನ್ನೋದು ನಾವು ನೋಡಿಲ್ಲ. ಸ್ವಂತ ತನ್ನೊಳಗೆ ನೋಡ್ಕೊಂಡು ಅನುಭವದಿಂದ ಕಂಡವ. ನನ್ನಲ್ಲಿ ಐತಿ ಅಂದ್ರೆ ನಾ ಅನುಭವದಿಂದ ಹೇಳ್ತೇನೆ, ನನ್ನಲ್ಲಿ ಇದ್ದದ್ದನಂತ. ಕಬೀರ್ ದಾಸರು ಅಂದಾರಲ್ಲ, ತುಮ್ ಕಹತೆ ಹೋ ಕಾಗಜ್ ಕಿ ಲೇಖಿ, ಮೈ ಕಹತೆ ಹೋ ಆಂಖೋಂ ಕಿ ದೇಖಿ. ಸ್ವತಃ ನನ್ನ ಅನುಭವದ ಕಣ್ಣಿನಿಂದ ನೋಡಿದ್ದೆ ನಾ ಹೇಳ್ತೇನೆ. ಹಂಗೆ ಸ್ವಂತ ಅನುಭವ ನಮಗೆ ಬೇಕು, ಸ್ವಂತ ಪ್ರಜ್ಞಾ ಬೇಕೆಲ್ಲರಿಗೆ. ಅದು ನಮ್ಮಲ್ಲಿ ಜಾಗೃತ ಆಕೈತಿ. ಇಂಥ ವಿಚಾರವಂತರ ಸಂಘದಿಂದ ಅದಾಕೈತಿ. ಯಾಕೆ ಎಲ್ಲರ ಸ್ವರೂಪನ ಅದ ಐತಿ. ನಾವು ಭಾಳ ದಿನದ ಅಭ್ಯಾಸದಿಂದ ಅದನ್ನು ನಾವು ಮರೆತಂಗಾಗೈತಿ. ಎಲ್ಲರೂ ಅದ ಸ್ವರೂಪಿಗಳಿದ್ದೇವೆ. ನೀ ಎಷ್ಟು ಜನ್ಮ ಅಲ್ಲದನ್ನು ಹಿಡ್ಕೊಂಡು ನೀನು ಆಗಕ್ಕೆ ಶಕ್ಯನೇ ಇಲ್ಲ. ನೀ ಏನದಿ? ನೀ ಅರು ಸ್ವರೂಪನದಿ, ದೇವ ಸ್ವರೂಪನದಿ. ನೀವು ಸಚ್ಚಿದಾನಂದ ಸ್ವರೂಪಿಗಳದಿ. ಏನು ಈ ಆರೋಪಿತ ಭಾವ ತೆಗೆದು ಹಾಕೋದು ಒಂದು ಕಠಿಣ ಹಾಕೊಂಡು ಆರೋಪ ಮಾಡ್ಕೊಂಡು ಕುಂತೀಯಲ್ಲ ಅಲ್ಲದನ್ನೆಲ್ಲ. ಅದಕ್ಕೆ ಯಥಾರ್ಥ ವಸ್ತುವಿನ ಅನುಭವ ನಮಗೆ ಆಗೋದು. ಏನು ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುವಿನ ತಿಳುವಳಿಕೆ, ಅದಕ್ಕೆ ವಿದ್ಯಾ ಅಂತ ಕರೆದ್ರು. ಏನು ಆ ವಿದ್ಯೆಯನ್ನು ನೀ
ಅನುಭವಕ್ಕೆ ತೊಗೊಂಡೆ ನೀನು ದುಃಖ ರಹಿತ ಆಗಿರ್ಲಿಕ್ಕೆ ಹೋಗ್ತದೆ, ಮುಕ್ತರನ್ನು ಮಾಡಬೇಕು. ಅಂಥ ವಿದ್ಯೆಯನ್ನು ಕಲಿಬೇಕಾಯ್ತು. ಓದಿದರೆ ಓದಬೇಕು, ಇದು ಆತ್ಮವಿದ್ಯೆ. ಇವೆಲ್ಲ ಅನಾತ್ಮ ವಿದ್ಯೆಗಳೆಲ್ಲ ಏನು ಮಾಡೋದು? ಚೈನಿ ಹೊಡೆಯೋಕೆ ಕಷ್ಟ ಆಗೋದಿಲ್ಲ, ಎಷ್ಟೋ ತಿನ್ನೋರಿ ಅವು ಟೆಂಪ್ರರಿ. ಅವು ಬೇಸರಿಕೆಯನ್ನು ಕೊಡ್ತಾವೆ. ಎಷ್ಟು ವಿದ್ಯೆಗಳದಾವೆ ಜಗತ್ತಿನೊಳಗೆ, 14 ವಿದ್ಯೆಗಳು, 64 ಕಲೆಗಳು ಮೊದಲು ಮಾಡಿ ಎಲ್ಲ ಅದನ್ನು ನಾವು ಕರಗತ ಮಾಡ್ಕೊಂಡೆ ಅಂದ್ರೆ ಸುಧಾ ಅವು ಬೇಸರಿಕೆಯನ್ನು ಕೊಡ್ತಾವೆ. ಕಡಿಕೆ ಎಲ್ಲ ಕೈ ಬಿಟ್ಟು ಎಲ್ಲಿ ವಿಶ್ರಾಂತಿವಂತಿ ನಿನ್ನೊಳಗೆ. ಆತ್ಮವಿದ್ಯೆಯನ್ನು ನೀನು ಕರಗತ ಮಾಡ್ಕೊಂಡೆ ಅಂದ್ರೆ, ಅನುಭವಕ್ಕೆ ತೊಗೊಂಡಿದ್ದ ಅಂದ್ರೆ, ನೀ ಏನು ಮಾಡಿದ್ರು ನಿನಗೆ ಬೇಸರಿಕೆ ಅನ್ನೋದು ಬರೋದಿಲ್ಲ. ಬೇಸರಿಕೆ ಕೊಡುವ ಬೇಸರಿಕೆ ಹೊಂದೋ ಇದ್ದಲ್ಲಿ ಬೇಸರ ಆಕೈತಿ, ಇವು ಯಾವ ಇಲ್ದಲ್ಲಿ ಬೇಸರ ಆಕೈತಿ. ಬೇಸರಿಕೆ ಕೊಡೋ ವಿಷಯ ವಾಸ್ತುವಿಕೆ ಹೊಂದು ಇಂದ್ರಿಯಗಳು, ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಹೋಗಿ ಎಲ್ಲಿ ಐತಿ, ಎಲ್ಲಿ ಎಚ್ಚರಿಕೆ ಆಗದ ಐತಿ. ಇದ್ದೆತ್ತಾಗ ಅವಿಲ್ಲ, ವ್ಯಾಪಾರ ಇಲ್ಲ ಅಂತೇಳಿ ನಿನಗೆ ಅಲ್ಲಿ ಬೇಸರ ಆಗೋ ಪ್ರಸಂಗ ಇಲ್ಲ. ಎಚ್ಚರಿಕೆಯಾಗಿ ಮುಂಜಾನೆ ಸಂಜೆ ಮಟ್ಟ ಆದರೆ ವ್ಯಾಪಾರ ಮಾಡಿ 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 ಬೇಸರ ಆಗಿ ಕಡೆಗಿದ್ದನು ಮನೆಗೆ ಅದಾವದಿಲ್ಲ. ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಹೋಗಿ ಎಲ್ಲಿ ಐತಿ ಅಂದ್ರೆ ಎಚ್ಚರಿಕೆ ಒಳಗೈತಿ, ಅದಕ್ಕೆ ಬೇಸರ ಆಕೈತಿ. ನಿದ್ದೆಯೊಳಗೆ ಅವು ಯಾವುವು ಇಲ್ಲ, ಯಾವ ವಿಷಯ ವಸ್ತುಗಳಿಲ್ಲ, ಇಂದ್ರಿಯಗಳ ಸಂಪರ್ಕನೂ ಇಲ್ಲ, ಎಲ್ಲ ಸಂಬಂಧ ತಪ್ಪೈತಿ. ಅಲ್ಲಿ ಬೇಸರ ಆಗೋ ಪ್ರಶ್ನೆನೇ ಇಲ್ಲ. ನಿದ್ದೆ ಬೇಸರ ಆತ್ಮ ಅಂತ ಅಂದವ್ರು ಕೇಳಿರೇನು? ಯಾರು? ಇದು ಬಾಳೆ ಮಾಡೋದು ಬೇಸರ ಆತ್ಮ ಮನಗ ಅಂತ. ಬಿಡೋ ಮರ ನಿದ್ದೆ ಬಂದತ್ತಿದ್ವಿ ಏನು ಎಷ್ಟೊತ್ತಿದ್ದು ನೋಡಿ. ಎಲ್ಲ ತಗೊಂತೀವಿ ಅತಿ ನೀನು ರೂಪದನೋ ಕೆಲಸನೋ ಅದು ಬೇಸರ ಆಗೈತಿ, ನೋಡೋದನ್ನು ಬೇಸರ ಆಗೈತಿ, ಕೇಳೋದು, ತಿನ್ನೋದು, ಮೂಸಿ ಮಾಡೋದು, ಮುಟ್ಟು 5 ಇಂದ್ರಿಯಗಳ ವ್ಯವಹಾರ ಎಲ್ಲ ಬೇಸರ. ಕಡಿಕೆಯಲ್ಲಿ ನಿನ್ನಲ್ಲಿ ನೀವು ವಿಶ್ರಾಂತಿ ಎಲ್ಲ ಅಡಿಗೆ ಹೋಗೈತೆ. ಅಲ್ಲಿ ವಿಶ್ರಾಂತಿ, ಅಲ್ಲಿ ಆರಾಮೈತಿ ಅಂತ. ಮತ್ತೆ ಎಚ್ಚರ ಆದಕೂಡಲೇ ಅದ ವಾಸನ ಎಂದಿನಂತೆ ಆ ವಾಸನ ನಾಶ ಆಗಿದೆ. ಅದಕ್ಕೆ ಈಗ ಎಚ್ಚರಿಕೆ ಒಳಗಿದ್ದಾಗ ಪೂರ್ಣ ವಾಸನೆಗಳನ್ನು ವಿಚಾರದಿಂದ ಹೊರದಾಗಿ ಅದಾಗ ನನ್ನಲ್ಲೇ ಐತೆ ಅನ್ನೋದು ಅನುಭವ ಬರ್ತದೆ. ತ್ಯಾಗ ಮಾಡಿದಾಗ, ವಾಸನಾ ತ್ಯಾಗ ಮಾಡಿದಾಗ ವೈರಾಗ್ಯ ಆಗಿಂದಾಗ ನಿನ್ನಲ್ಲಿ ಅದು ಆನಂದದ ಸೂತ್ರ ಹತ್ತಾಗ ಶುರು ಹೋಗ್ತದೆ. ವೈರಾಗ್ಯ ಬರೋ ಪುರುಷೋತ್ಗೆ ರುದ್ರಿ ಏನಲ್ಲ, ಅದು ರೋಕಡಿ. ಯಾವಾಗ ನಿನ್ನಲ್ಲಿ ವೈರಾಗ್ಯ ದೃಢಪಡ್ತೈತಿ ಯಾವಾಗ ಅದು ಸೂತ್ರ ನಿನಗೆ ಹತ್ತಿ ಬಿಡ್ತೈತಿ. ಅವಾಗ ದುಃಖನ ನನಗಿಲ್ಲ ಹೊಳಿದೆ, ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಅನಾತ್ಮ ವಿಚಾರದ ಅರಿವು ಇಲ್ಲದ ಇರಬೇಕಂದ್ರೆ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಳ್ಬೇಕಿದೆ. ಸುಖಿಗಳಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದಿದ್ರಿಲ್ಲ. ಇದ್ರ ಸಂಬಂಧ ಇದ್ದಿದ್ರೆ ಆರಾಮ ಇದ್ದಿದ್ರಿ. ನಾವು ಆರಾಮ ಬೇಕಾಗಿತ್ತಂದ್ರೆ ಇದ್ರ ಸಂಬಂಧ ತಪ್ಪಿಸ್ಕೊಂಡಿದ್ರು. ಇದೆಲ್ಲ ಹಾರಿಗಿಡ್ದು ಹೋಗ್ಬೇಕಂದಾರ. ಎಂದ ಹಾರಿಗಿಡ್ದು ಹೋದಿತ್ತಪ್ಪ ಅಂತ ನೋಡೋಣ ಅಂತಿರ್ತಾರೆ. ರೂಢಿಯೊಳಗೆ ಬೇಯುವಾಗ ಇದು ಎಂದ ಹಾರಿಗಿಡ್ದು ಹೋದಿತ್ತನಪ್ಪ ಮರ, ಇದು ಏನು ನನಗೆ ಇದು ಸಾಕಾಗಿತ್ತು ಮರ, ಎಂದ ಹಾರು ಹಿಡಿದು ಹೋದಿತ್ತು ಅಂತ ನೋಡಪ್ಪ, ಇದು ಬಾಳೆ ನನಗೆ ಅಂತಿರ್ತಾರೆ. ಹೌದಿಲ್ಲ? ಹಂಗೆ ಹಾಬೇಕಲ್ಲ. ಎಂದಿರ್ಪನೋ ನಿಜ ಸುಖದಲ್ಲಿ ಇದನ್ನೆಲ್ಲ ಕೈ ಬಿಟ್ಟ ಬಹುದಂದಗವನ್ನೆಲ್ಲವನ್ನು ಅಳಿದು ಅಂತ ಹಂಗೆ ಉತ್ಕಟ ಇಚ್ಛಾ ಆದಾಗ ಇರ್ತಿ ಅಂತಾಗ ಹೇಳಿದ್ರೆ ಇದು ನಾಡ್ತೈತಿ. ಅವಾಗ ಹಸಿವು ಬೇಕಲ್ಲ, ಇದರ ಒಲವು ಯಾವಾಗಿದ್ದೇನಪ್ಪ ನಿಜವಾದ ಸುಖದಲ್ಲಿ ಅಂತ ಉತ್ಕಟ ಇಚ್ಛಾ, ಅದು ಮುಮುಕ್ಷತ್ವ ಬೇಕಾದ. ಮುಮುಕ್ಷತ್ವ ಇಲ್ಲದ ಅನುಭವ ತೊಗೊಳಕ್ಕಾಗಲ್ಲ. ಎಲ್ಲದರ ಬಗ್ಗೆ ಉದಾಸೀನ ದೋಷ ದರ್ಶನ ಕಂಡಾಗ ಬರ್ತೈತಿ ಮುಕ್ತಿ ಒಲವು. ದೋಷ ದರ್ಶನ ಆಗಲಿಲ್ಲ ಅಂದರೆ ಇನ್ನೊಂದು ಜಪಾಟಿ ನೋಡಿ ಬಿಡ್ತಂತೇಳಿ ನೋಡಬೇಕು. ಅಲ್ಲೇ ಹೊಲ ಹಿಡಿಬೇಕು, ಇದರ ಜಾಗ ಹಿಡಿಬೇಕು, ಅಲ್ಲೊಂದು ಮನೆ ಹಾಕಿಸ್ಬೇಕು. ವಾಸನ ಹಂಗದಾವು. ನೀ ಬೇಕಾದಂಗೆ ದೊಡ್ಡ ವೈರಾಗ್ಯದ ಮಾತಾಡ್ತೇನಂದ್ರು ಆ ವಾಸನ ಒಳಗೆ ಸುಮ್ಮನೆ ಇದ್ದಾಗ ಬಂದುಬಿಡ್ತಾವೆ. ಒಳಗೆ ಲೆಕ್ಕ ಹಾಕ್ತಿರ್ತೈತೆ ಅದಲ್ಲ, ಗೇನ್ಕಿ ಹಾಕ್ತಿರ್ತೈತೆ. ಹಂಗೆ ಅದನ್ನಟ್ಟು ಮಾಡ್ಬೇಕು, ಇದನ್ನಟ್ಟು ವಾಸನ ಹೆಂಗದ ನೋಡು. ಸುಮ್ಮನೆ ಕುಂತ್ಕೊಂಡು ಕುಂತ ಹೆಂಗೆ ಬರ್ತಾವೆ ಧ್ಯಾನಕ್ಕೆ ಕೂತಾಗ ವಾಸನೆಗಳು. ಅಡ್ಡಿಯನ್ನು ಉಂಟು ಮಾಡ್ತಾವಿಲ್ಲ, ಅಡ್ಡಿಯನ್ನು ಉಂಟು ಮಾಡಿದೆ ಅದರಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡ್ತೀವಿ. ಯಾರ್ಯಾರಿಗೆ ಯಾವ ವಾಸನೆ ಇರ್ತಾವೋ ಅದನ್ನು ದೊರಕಿಸ್ಕೊಳ್ಳೋ ಸಂಬಂಧ ಅದರಾಗನ ಪ್ರಯತ್ನ ಮಾಡ್ತಿರ್ತೈತೆ. ಮಂದಿ ಮುಂದೆ ಏನು ಪಕ್ಷಿ ಹಂಗೆ ಕುಂತಿರ್ತಾನೆ ಧ್ಯಾನಕ್ಕೆ. ಹೌದಿಲ್ಲ? ಪಕ್ಷಿ
ಧ್ಯಾನ ಕುಂತೈತೆ ಅಂತ ಸುಮ್ಮ ಗುರಿ ಇಟ್ಕೊಂಡು ಕುಂತಿರ್ತೈತೆ ಅದು ಬಕ್ಕ ಪಕ್ಷಿ ಅದಂತ ಸಮುದ್ರ ದಂಡ್ಯಾಗ ಕುಂತಿರ್ತೈತೆ ಹಿಂಗೆ ಮೀನಾ ಕಡಿ ಸುತ್ತ ಹಿಂಡು ಬರ್ತೈತಿ ಮೀನಾ ಅದನ್ನೇನು ಹಿಡಿದೇ ಇಲ್ಲ ಅದು ಸುಮ್ಮನೆ ಕುಂತ ಕಡಿಕಿನ ಮೀನಾ ಅಷ್ಟೇ ತಕ್ಕೊಂಡೈತೆ ಅನ್ನೋದು ಅವಾಗ ಗೊತ್ತಾಗಬಾರ್ದು ಹಂಗೆ ಬಕ್ಕ ಪಕ್ಷಿ ಹಂಗೆ ನಾವು ಕುಂತು ಬಿಡ್ತೇವೆ ಧ್ಯಾನಕ್ಕೆ ಕುಂತೇವೆ ಅಂದ್ರೆ ಒಳಗೆಲ್ಲ ಇದೆ ಹಂಗೆ ಏಕಾಗ್ರ ಆಗ್ಬೇಕು ಭಗವತ್ ಧ್ಯಾನಮ್ಮ ಆಚರೇತ್ ಹಂಗೆ ಮಾಡ್ಬೇಕು ಧ್ಯಾನ ಮಾಡಿದ್ರೆ ಯಾಕ್ರಿ ಗಜವ ಸ್ನಾನಮ್ಮ ಆಚರೇತ್ ಆನೆಯಂತೆ ಜಳಕ ಮಾಡಬೇಕು ಬಕ್ಕದಂತೆ ಧ್ಯಾನ ಮಾಡಬೇಕು ಗಜವಚ್ಚರ್ವಣಂ ಕುರ್ಯಾತ್ ಹಾಡಿನಂತೆ ಮಲಕಾಡಿಸಬೇಕು ಏನು ಹಾಡಿನಂತೆ ಮೆಲಕಾಡಿಸಿದ್ರೆ ಶರೀರ ಪ್ರಾಚೀನ ಆಕೈತಿ ಹೌದು ಮೆಲಕಾಡಿಸ್ಕೊಂತ ತಿನ್ಬೇಕು ಹಂಗೆ ಗಬಕ್ ತಿನ್ನಬಾರ್ದು ಅಜವಚ್ಚರ್ವಣಂ ಕುರ್ಯಾತ್ ಅಂದ್ರೆ ಹಾಡಿನಂತೆ ಮೆಲಗಸು ತಿನ್ಕೊಂತ ಇರಬೇಕು ಅಂತ ಶರೀರ ಆರೋಗ್ಯ ಇರ್ಬೇಕಾತ ಒಂದು ತುತ್ತು ಮೆಲಕಾಡಿಸಿ ತಿನ್ನಬೇಕು ಅಂತ ಏನು ನಮಗೆ ಎಲ್ಲ ಅನುಭವ ಬಿಚ್ಚಿಟ್ಟಾರ ಅದನ್ನು ಇದ್ದದ್ದನ್ನು ಅಡುಗೆ ಮಾಡಿಟ್ಟದನ್ನು ಉಣ್ಣಾಕಾಗಬಂದು ಹೌದು ಮಾಡಿಟ್ಟದ್ದೈತೆ ಎಲ್ಲ ಅನುಭವ ಏನು ಎಲ್ಲ ಅನುಭವಿಗಳು ಅದನ್ನು ಬಿಚ್ಚಿಟ್ಟಾರ ಕಾಲಕ್ಕೆ ಇದು ಹೊಸದಾಗೇನಲ್ಲ ಎಷ್ಟೋ ಸಲ ಎಷ್ಟೋ ಯುಗಗಳ ಕಳೆದಾದರೂ ಅದು ಐತಿ ಮಾಜದಂಗೆ ಅದನ್ನು ಇಟ್ಟು ಹೋಗ್ಯಾರ ಸಂಶೋಧನೆ ಮಾಡಿ ನಮ್ಮ ಋಷಿಮುನಿಗಳನ್ನು ಏನು ನಾವು ತಡೆಯಲಿಕ್ಕೆ ಹೊರಗಿಂದ ಇದನ್ನು ನೋಡಿ ಬೆನ್ನು ಹತ್ತೀವಿ ಅದನ್ನು ಕಳ್ಕೊಂಡ್ಬಿಟ್ಟಿವಿ ಈ ಇಂದ್ರಿಯಗಳ ಮಜಾ ಹೋಯ್ತು ಬಂದ್ ಮಾಡೋದನ್ನು ನಿನ್ನೊಳಗಿದ್ದದ್ದನ್ನು ನೋಡ್ಕೊ ಅದು ಒಮ್ಮೆ ನಿನಗೆ ಒಳಗೆ ಸ್ವಾದ ಹತ್ತಿ ಅಂದ್ರೆ ಈ ಕಡೆ ಹೊಳ್ಳೆ ನೋಡುದು ನೀನು ಜಗತ್ತಿನ ಇದನ್ನೆಲ್ಲ ಮರ್ತು ಬಿಡ್ತೀವಿ ಅವಾಗ ಆನಂದದ ಸ್ವಾದ ನಿನಗೆ ಹತ್ತೈತೆ ಅಂತರಂಗದಲ್ಲಿ ಬಹಿರ್ಮುಖ ವೃತ್ತಿ ಎಲ್ಲ ಬಂದಾಗಿಬಿಡ್ತೈತೆ ಹೊರಗೆ ಹೋಗೋದು ಹೊರಗೆ ತಿರುಗಾಡಕ್ಕೆ ಹತ್ತೇನೆ ಸಮಾಧಾನ ಕೇಳಿಸ್ಬೋದು ದನು ಆತಿಲ್ಲ ಅದಕ್ಕೆ ದನು ಯಾಕೈತಿ ಬಹಿರ್ಮುಖ ವೃತ್ತಿ ವ್ಯಾಪಾರ ಇಂದ್ರಿಯಗಳು ಮತ್ತು ಮನುಷ್ಯನ ವ್ಯಾಪಾರ ಅಂದರೆ ಬಹಿರ್ಮುಖ ವೃತ್ತಿ ಅದು ಆವಾಗ ದನು ಆಕೈತಿ ಅದನ್ನು ಬಂದ್ ಮಾಡಿರೋ ಧನು ಪ್ರಸಂಗನ ಬರೋದು ನಿಮಗೆ ಧನು ಆದಾಗ ಹೋದಿಲ್ಲ ನಿದ್ದಿಗೆ ಹೋಗುತ್ತೆ ಓಡಾಡಿ ಮಾಡಿ ಒಂದು ಎಲ್ಲ ವ್ಯಾಪಾರ ಮಾಡಿ ಎಚ್ಚರ ಆದ್ಕೂಲೆ ಇಂದ್ರಿಯಗಳ ವ್ಯಾಪಾರ ಎಲ್ಲ ಕದ ತೆಗೆದು ಮಾಡಿ ಬ್ಯಾಸರಾಗಿ ಕಡೆಗೆ ನಿದ್ದಿಗೆ ಮರೆಯೋದು ಅವನು ಮಾಡೋದು ಬಂದ್ ಮಾಡಿದರೆ ನಿದ್ದೆ ಮಾಡೋ ಅವಶ್ಯಕತೆ ಇಲ್ಲ ನಿದ್ದೆಯನ್ನು ಮೀರಕ್ಕೆ ಬರ್ತೈತಿ ನನಗೆ ಗುಡಾಕೇಶ ಆಗಕ್ಕೆ ಬರ್ತೈತಿ ಗುಡಾಕೇಶ ನಿದ್ರೆ ಬರುವ ನಿದ್ರೆಯನ್ನು ತಗ್ಗಿಸಬೇಕು ಅಂದರೆ ನಿದ್ರೆ ಬರ್ದಂಗೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅಂದರೆ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಬೇಕು ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರದಿಂದ ದನು ಆಕೈತಿ ದನದ ಹೊತ್ತಿಗೆ ನಿದ್ದೆ ಬೇಕಾಕೈತಿ ಹೌದಿಲ್ಲ ಇಲ್ಲ ಅಂದ್ರೆ ಹುಚ್ಚಿಡೋದು ಅಡ್ಡಾಡ್ತಿದ್ವಿ ಅದನ್ನು ವ್ಯಾಪಾರನ ಬಂದ್ ಮಾಡಿಬಿಟ್ರೆ ಅದ್ರ ಪರಿಣಾಮ ದನು ಆಗೋದನೇ ಇಲ್ಲ ನಾ ಅದ್ರಾಗ ಲಾಭ ಆಕೈತೆ ಅಂತ ಮಾಡಿ ನೋಡ್ಕೊಂಡು ಏನು ಲಾಭ ಮಾಡ್ಕೊಂಡು ಹೇಳಂಗ ಅದನ್ನು ಮಾಡಿ ಎಷ್ಟು ಜನ್ಮ ಹುಟ್ಟಿ ಬಂದರೂ ಬರೀ ಇಂದ್ರಿಯಗಳ ವ್ಯಾಪಾರ ವಿಷಯೇಂದ್ರ ಸಂಪರ್ಕ ಭೋಗದಿಂದ ಆಗೋದೇನು ಅಂದರೆ ಧನು ಚಿಂತೆ ವ್ಯಸನ ದುಃಖ ಇದೆ ನಮಗೆ ಅದರ ಪರಿಣಾಮ ಏನಾಕೈತೆ ಅಂದ್ರೆ ಇದನ್ನು ಕಂಡು ಹಿಡಿದವರು ಋಷಿಮುನಿಗಳು ಇದನ್ನೆಲ್ಲ ಧನು ಚಿಂತೆ ವ್ಯಸನ ಇದರಿಂದ ಪಾರಾಗಬೇಕನ್ನೋ ಹಂಗಿದ್ರೆ ಇದಕ್ಕೆ ಮೂಲ ಕಾರಣವಾದಂಥದ್ದು ವಿಷಯೇಂದ್ರ ಸಂಪರ್ಕ ಭೋಗ ಬಂದ್ ಮಾಡೋದು ಅದರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಎಲ್ಲ ಜಗತ್ತಿನ ಜೀವಿಗಳು ಅದರಾಗ ಕಾಲ ಕಳಿಸತ್ತೆ ಅದ್ರ ದೋಷ ದರ್ಶನ ಇಲ್ಲದಕ್ಕೆ ಬೆಂಕಿ ಸುಡ್ತೈತೆ ಅನ್ನೋದು ಗೊತ್ತಿರಲಿಲ್ಲ ಹೆಂಗೆ ಬಿದ್ದು ಸಾಯ್ತಾವಳ ಹಂಗೆ ವಿಷಯದ ಸಂಪರ್ಕ ಹೋಗಿದು ನಮ್ಮ ವಿಷ ಇದು ಕೊಲ್ತೈತೆ ಅನ್ನೋದು ಗೊತ್ತಿಲ್ಲ ಎಲ್ಲರೂ ಸಹಜವಾಗಿ ಅದರಾಗ ಬಿದ್ದು ಇಡೀ ಜನ್ಮಗಳು ಎಷ್ಟೋ ಜನ್ಮಗಳು ಅದರಾಗ ಕಳೆದಿಲ್ಲ ಇನ್ನೂ ಎಚ್ಚರಾಗತ್ತೆ ಇರಲಿಲ್ಲ ಇಷ್ಟೆಲ್ಲ ಹೇಳಿರು ಕೇಳಿರು ಮತ್ತು ಇದು ನಮಗೆ ಆ ವಾಸನ ಹೋಗುದು ಎಳ್ಕೊಂಡು ಹೋಗಿ ಮತ್ತು ಅಲ್ಲೇ ಬೀಳಾಕಸ್ತದೆ ಅದ ಸೆಳುವಿಗೆ ಬೀಳ್ತೈತೆ ಮತ್ತು ಇದ್ರ ಯಾವಾಗಲೂ ಇದರ ಅಭ್ಯಾಸ ಇರಬೇಕು ನೋಡಿ ಸತತ ಎಡೆಬಿಡದೆ ಅಭ್ಯಾಸ ನಡೀತಿತ್ತಂದ್ರೆ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಬಿಟ್ಟು ಬಿಡದೆ ಮಾಡೋರು ಯಾರು ಸದಾ ಇದರ ಚಿಂತನದಾಗಿದ್ದರೆ ಏನಾದ್ರು ವ್ಯಾಮೋಹ ಕಡಿಮೆ ಏನು ಇದನ್ನು ಬಿಟ್ಟು ಮತ್ತೆ ಅನಾತ್ಮ ವಿಚಾರದೊಳಗೆ ಕಾಲು ಕಡೆ ಆಗತ್ತೆ ಇದ್ರಾಗ ಬರೋಕೆ ಅಲ್ಲಿ ಅಂತೈತೆ ಅದು ಮನಸ್ಸು ಹೆಂಗೆ ಬರಲಿ ಹೋಗುನ್ ಬಿಡಪ್ಪ ಮತ್ತು ನಾಳೆ ನೋಡಿ ಅಂತೈತೆ ಭಾಳ ಬೇರಿಕೈತೆ ಅದು ಮನಸ್ಸು ಇಲ್ಲಿ ಬರೋಕೆ ಒಲ್ಲಿ ಅಂತೈತೆ ಅದು ಅದ್ರ ಮತ್ತು ಅದರಾಗನ ಆಸಕ್ತಿ
ಹ್ಞೂ ಅದಕ್ಕೆ ಪುಣ್ಯ ಇದ್ರ ಈ ಕಡೆ ಒಲವಕೈತೆ ಅಂದಾರ ಅವ್ರು. ಅದಲ್ಲ ಇದ್ರ ಕಡೆ ಒಲವಾಗ್ಬೇಕಾದ್ರೆ ಪುಣ್ಯ ಬಾಳೆದ ಕಡೆ ಒಲವಾಗತ್ತೆ ಅಂತಂದ್ರೆ ಪಾಪ ಐತೆ ಅಂತ ತಿಳ್ಕೊಂಡು ಮತ್ತೊಂದು ಎಷ್ಟು ಹೇಳಿರು ಕೇಳಿರು ಮತ್ತು ಇದು ತನ್ನ ಇದನ್ನು ಚಾಳಿ ಬಿಡುವಲ್ಲ ಅದು ಪಾಪಾತ್ಮ ಜೀವಿಗಳ ಅತ್ತಾಗನ ಒಲವು ಹೇಳ್ಕೊಂಡು ಹೋಗ್ಬೇಕು ಮತ್ತು ಅದನ್ನು ಮಾಡಿ ಅದ್ರಾಗ ಏನೂ ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಅದಕ್ಕಾಗಿ ದುಡಿಯುವುದೆಲ್ಲ ನಿರರ್ಥಕ ಶ್ರಮ. ತೂರ್ಕಿ ಆಸಕ್ತಿ ಇರ್ತಂದ್ರೆ ಬಳೆದಾಗ ಆಸಕ್ತಿ ಇರ್ತಂದ್ರೆ ಎಳ್ಳಷ್ಟು ನಿನಗೆ ಅದರಿಂದ ಲಾಭ ಇಲ್ಲ. ಅದನ್ನು ಕಂಡು ಹಿಡಿದು ಋಷಿಮುನಿಗಳು ಅದರಿಂದ ಹಿಂದಕ್ಕೆ ಸರುತ್ತೆ. ಬಾಳೆ ಸುದ್ದಿ ತೆಗಿಬೇಡ್ರಿ. ನಾವು ಬಾಳೆ ಚಿಂತೆ ತೆಗಿತಿದ್ದಾನೆ ಬಾಳೆ ನಮ್ಮದು ಬಾಳೆ ಹಿಂಗೈತೆ ಒಬ್ಬರದಾರ ಮುಂದೆ ಸುದ್ದಿನೇ ಇಲ್ಲ. ಅವ್ರ ಜೀವನವನ್ನು ಎದಕ್ಕೆ ಸದುಪಯೋಗ ಮಾಡ್ಕೊಂಡಿರಲಿಲ್ಲ. ಆತ್ಮಚಿಂತನದ ಅಭ್ಯಾಸದಾಗ ನೋಡಿದ್ರು. ನಾವು ಅನಾತ್ಮ ಚಿಂತನೆ ಒಳಗೆ ಕಾಲ ಕಳೆದ ಎಲ್ಲ ವೇಳೆ ಮುದುಕ ಆಗಲ್ಲ ತುಳ ಮುದುಕ ಆಗಿದೆ. ಬರೀ ಇದ ಚಿಂತನೆ ತೊಡಿತು. ನಾವು ಬಾಳೆ ಬದುಕು ವಿಷಯ ಸಂಗ್ರಹ ವಿಷಯ ಭೋಗ ಇದ್ರೊಳಗೆ ಕಾಲ ಕಳಿಸಪ್ಪ ದೊಡ್ಡ ಶಾನೆ ಆಗಿಬಿಟ್ಟು ಚಿಂತ್ಯಾಗ ತಡೆಯಲಿಕ್ಕೆ ಮುಪ್ಪ ಆವರಿಸ್ಬಿಡ್ತು. ಹೌದಲ್ಲ ವಿಷಯ ಚಿಂತನೆ ಮಾಡಲಿಲ್ಲ ಅಂದರೆ ಈ ಆರೋಗ್ಯದಿಂದ ಇರ್ತಿತ್ತು ನಿನ್ನ ಶರೀರ. ಯಾಕೆ ದೌಡು ಮುಪ್ಪು ಹಾಕಿದ್ದಿಲ್ಲ. ಯಾಕೆ ಮುಪ್ಪು ಹಾಕೈತಿ ದೌಡ ವಿಷಯ ಚಿಂತನೆ ಮಾಡಿ ಚಿಂತಿನ ಮುಪ್ಪು ಸಂತೋಷನ ಯೌವನ ಮುಪ್ಪು ಬಂದುಬಿಡ್ತೈತೆ ತಡೆಯಲಿಕ್ಕೆ. ಏನು ಈ ಕೆಲಸ ನೀವು ಮಾಡ್ಕೋ ಮುಪ್ಪು ಬರುವುದ್ರೊಳಗಾಗಿ ಮುಪ್ಪಿನಿಂದ ಒಪ್ಪಡಿಯದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂದ. ಈ ಶರೀರ ಹೆಂಗೂ ಹೊಂಟೈತಿ ಇದು ಕ್ಷೀಣಕ್ಕೋಂತ ಹೊಂಟೈತಿ. ಅವಧಿ ಮುಗಿಯೋದ್ರೊಳಗಾಗಿ ನೀನು ಕೆಲಸ ಮಾಡ್ಬೇಕು. ಏನು ಯಾರು ಹೇಳಿದ್ರು ಇಷ್ಟೆಲ್ಲ ಎಚ್ಚರಗೊಟ್ಟು ಎಚ್ಚರಾಗವ್ರು ಎಲ್ಲಿ ಹೋಗ್ಬೇಕು ಪುಣ್ಯಾತ್ಮರು ಅಂತ. ಯಾವ ಪುಣ್ಯಾತ್ಮ ಹೊಡಿತೈತಿಪ್ಪ ಇದು ಅಂತಿದ್ರು ಅಂತವ್ರು. ಇಲ್ಲ ಅಂದ್ರೆ ಎಷ್ಟು ಎಲ್ಲಿದಾರೆ ಯಾವ ಒಬ್ಬರ ಒಂದು ಊರಾಗ ಒಬ್ಬರು ತಯಾರಾಗಿಲ್ಲ. ಇಷ್ಟು ಊರು ಅಡ್ಡಾಡಿದ್ರು. ಮತ್ತು ತಮ್ಮ ಇದು ಬಾಳೆದ್ದನೇ ಹೇಳೋದು ಅದ್ರಾಗ ನಂದು ಹಂಗಾಗೈತಿ ನಿಂದು ಹಿಂಗಾಗಿ ಪ್ರಾರಬ್ಧ ಇದ್ದಂಗೆ ಆಗೈತಿ. ನೀವು ಮಾಡಿರ್ತಿ ಹಂಗಾಗಿರ್ತೈತಿ ಹಂಗಿರ್ತಿ ಮಾಡಿದಂಗೆ ಆಗಿರ್ತೈತೆ ಅದು. ಅದು ನೀನು ಮತ್ತು ನೀ ಮಾಡಿದ್ದ ಅದು ಹೌದಿಲ್ಲ ಯಾರು ಮಾಡಿದ್ದು ಸುಮ್ಮನೆ ಆಗೋದಿಲ್ಲ ಅದು. ನಿಮಗೆ ನಾವು ಏನು ಸುಖ ದುಃಖಾದಿಗಳು ಬರಬೇಕಾದ್ರೂ ನಾವು ಮಾಡಿದ್ದರಿಂದ ಕರ್ಮಕ್ಕೆ ಅನುಸಾರವಾಗಿ ದೊರೀತಿರ್ತಾವೆ. ನಾವು ಮಾಡಿದ ಕರ್ಮಕ್ಕೆ ಅನುಸಾರ ಅವನು ತಿದ್ದಾಕ ಕೊಡೋದಿಲ್ಲ. ಸುಮ್ಮನೆ ಅನುಭವಿಸೋದು ಒಂದು ಅದಕ್ಕೆ ಕೆಲಸ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಅಹುದೆಂದೊಡೆ ಪೆರಿದು ಸಾಹಸಗಳೆನಿಪ ರಾಮನಳ ಪಾಂಡವಾಳು ಕಲಿಕೆ. ರಾಮನಂತವಾಗ ಯಾಕ್ರಿ ಪ್ರಾರಬ್ಧ ಪರಬ್ರಹ್ಮವನ್ನು ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅಂದರಲ್ಲ. ನೂರಾರು ದೃಷ್ಟಿಯೊಳಗಿತ್ತು ಅವ್ರ ದೃಷ್ಟಿಯೊಳಗೆ ಅದಿಲ್ಲ ಇಲ್ಲ. ನೂರಾರು ದೃಷ್ಟಿಯೊಳಗೆ ಪ್ರಾರಬ್ಧ ಅವ್ರ ದೃಷ್ಟಿಯೊಳಗೆ ಅವು ಇಲ್ಲ ಇಲ್ಲ ನಾಶ ಆಗಿರ್ತೈತೆ. ಏನು ಆ ಶರೀರ ಪ್ರಾರಬ್ಧಕ್ಕೆ ಅನುಸಾರವಾಗಿ ನಡೆದಿರ್ತದೆ. ಏನು ಸುಖ ದುಃಖಗಳು ನೀನು ಪ್ರಾರಬ್ಧದಾಗ ನೀನು ಗೌರವದಿಂದ ಇರ್ಬೇಕಾದ್ರೆ ಗೌರವಿಸಲ್ಪಡ್ತೀವಿ. ಇಲ್ಲಾಂದ್ರೆ ಮಚ್ಚಲಿ ಹೊಡೆಸ್ಕೋದಿದ್ರೆ ಮಚ್ಚಲಿನೂ ಹೊಡೆಸ್ಕೋತೀನಿ. ಪೂಜ್ಯ ಆಗೋದಿದ್ರೆ ಪೂಜ್ಯ ಆಕೈತಿ. ಇಲ್ಲಾಂದ್ರೆ ಮಚ್ಚಲಿ ಹೊಡೆಸ್ಕೋದಿದ್ರೆ ಮಚ್ಚಲಿನೂ ಹೊಡೆಸ್ಕೋತಿ. ಯಾಕೆ ಮಾಡಿದ ಕರ್ಮ ಹಂಗಿರ್ತೈತೆ ಅದ್ರದ್ದು. ಏನು ಸಮ್ಮಿಶ್ರ ಕರ್ಮ ಇರ್ತಾವೆ. ಒಬ್ಬೊಬ್ಬರು ಅದೇನೋ ಸಂಬಂಧ ಬರೀ ಪೂಜ್ಯ ಆಗಿರ್ತಾರೆ. ಸಿದ್ಧಾರೂಢರ ಸಮಸ್ಯೆ ಮಚ್ಚಲೆ ಹೊಡೆದಾರ ಅವ್ರನ್ನ. ಏನು ತಲೆ ಮ್ಯಾಗ ಮಚ್ಚಲೆ ಇಟ್ಟಿಟ್ಟು ಹೊಡೆದಾರ. ಸುಮ್ಮನೆ ಅನುಭವಿಸೋದು ಮಾಡಿ ಕರ್ಮ ಸುಮ್ಮನೆ ಅಂತಿದ್ರಂತ ಅವ್ರು. ಪೂಜೆಕಂತ ಕರ್ಕೊಂಡು ಹೋಗಿ ಅಪ್ಪಾರ ನಮ್ಮ ಮನೆಗೆ ಪೂಜೆಗೆ ಹೋಗೋಣ ಬರ್ರಿ ಅಂತ ಕರ್ಕೊಂಡು ಹೋಗಿ ಮೋಸ ಮಾಡ್ಯಾರ. ಹೋಗಿ ಅವ್ರು ತಲೆ ಮ್ಯಾಗ ಚಪ್ಪಲಿ ಇಟ್ಟು ಅದು ಬಿತ್ತಂದ್ರೆ ಹೊಡಿತೇವೆ ನೀನು ಅಂತ ಒಂದಿಟ್ಟು ಬಿತ್ತಂದ್ರೆ ಹೊಡ್ಯವ್ರು. ಅವ್ರು ಅದ್ರ ಬಗ್ಗೆ ಏನು ಅನುಭವಿಸಕ್ಕೆ ಬಂದೈತೆ ಅನುಭವಿಸಲ್ ಬಿಡೋದು. ಬರೋಬ್ಬರಿ ನಡೆದಕ್ಕೆ ಬಿಡ ಪೂಜೆ ಅಂದ್ರೆ ಅಂತ. ಏನು ಬೆಳಗಿನ ಕೋಳಿ ಕೂಗು ಸಪ್ಪಳು ಕೇಳಿದ ಕುಲೇನು ಬೆಳಗಿನ ನಮ್ಮ ಮಂದಿ ಎತ್ತೆ ಅಂದ್ರೆ ನಿಮಗೆ ತ್ರಾಸ ಬಿಡ್ತಾರಪ್ಪ. ನಾಳೆ ಮತ್ತೆ ಪೂಜೆ ಮಾಡೋದ್ರಿ ಅಂದ್ರೆ ನಾಳೆ ಮತ್ತೆ ನಿಮಗೆ ತ್ರಾಸ ಆಕೈತಿ ಮಾಡ್ತಿದ್ರು ನೀವು ಮುಂದುವರ್ಸಿರಿ ಅಂದರೆ ಅವ್ರು ನೋಡಿಲ್ಲ ಅಂದ್ರೆ ನಿಮಗೆ ತೊಂದರೆ ಕೊಡಬಾರ್ದು. ಅದಕ್ಕೆ ನಾಳೆ ಮತ್ತೆ ಕರ್ಕೊಂಡ್ಬಂದು ಮತ್ತೆ ಪೂಜೆ ಮಾಡೋದ್ರಿ ಅಂತ ಅಲಿಪ್ತ ಆಗಿರ್ತಿದ್ರು ಅವರು. ಹಂಗೆ ಬೇಕಲ್ಲ ನಮಗೆ. ಇದು ನನಗೆ ಸಂಬಂಧಿಸಿದ್ದಲ್ಲಿದೆ. ನಾನು ಬೇರೆನ ಇದ್ದೇನೆ ಅಂತ ಇದರ ಅಭಿಮಾನ ಹೋಗ್ಬೇಕಲ್ಲ. ಅದನ್ನು ಮೆರೆಸುವಾಗ
ಯಾಕೆ ಅದನ್ನು ಹೊಡೆಯುವಾಗ ಎಲ್ಲ ಸಮಭಾವದಿಂದ ಇರಬೇಕಲ್ಲ. ನನಗ ಅಂತ ತಿಳ್ಕೊಂಡು ಮಕ ಕೆಡಿಸುವಂಗಿಲ್ಲ, ಮುಖಶ್ಚಿನ್ನ ಬದಲಾಗಬಾರ್ದು. ಹೊಗಳಿದ್ರೆ ಒಳ್ಳೆ ಹಿಗ್ತಿ. ಜಗತ್ತಿನ ಹೊಗಳಿಕೆಯಾಗ ಕಾಲು ಕಳೆಯಕ್ಕೆ ಹೋಗಬೇಡ, ನಿನ್ನ ಕೆಲಸ ಮಾಡ್ಕೊಂಡಾರ ಶಿವಾನಂದರು. ಹೌದಿಲ್ಲ? ಅವನು ಹೊಗಳಿಸಿದ ಕೂಡಲೇ ಇದ ನನಗೆ ಬಂದ್ಬಿಡ್ತದೆ ನಿನಗೆ ಅಹಂಕಾರ. ನಿನಗೆ ಅದು ನಾನು ಅನ್ನೋ ಭಾವ ಇರಲಿಲ್ಲ ಅಂದ್ರೆ ಅಹಂಕಾರನ ಬರೋದಿಲ್ಲ ನಿನಗೆ. ಅದು ಆರಾಮಿರ್ತೀನಿ. ಏನು ಹೊಗಳಿಸ್ಕೊಂಡದ್ದೇ ಅದು, ತೆಗಳಿಸ್ಕೊಂಡದ್ದೇ ಅದು, ನಾ ಯಾರು? ಹಿಗ್ಗು ಕುಗ್ಗುಗಳನ್ನು ಹೊಂದದ ಇರಬೇಕಲ್ಲ. ಏನು ಮಾಡಿದ್ರು ಜಗತ್ತಿನಾಗ ಸುಮ್ಮನೆ ಇರಬೇಕಲ್ಲ. ಸಮಭಾವದಿಂದ ಇರೋದು ಭಾಳ ಕಠಿಣ. ರಕ್ಷಣ ಪೂರ್ಗಲ್ಲ ಹಾಲು ಹಾಕಿದ್ರು ಸುಮ್ಮನೆ ಇರ್ತೈತಿ, ನಾಯಿ ಉಚ್ಚಿ ಹೊಡೆದ್ರು ಸುಮ್ಮನೆ ಇರ್ತಾವೆ. ಹೌದಿಲ್ಲ? ಎಷ್ಟು ನಾಯಿ ಬಂದ ಉಚ್ಚಿ ಹೊಡಿತಾವೆ ಆಟಕ್ಕೆ ಹಾಲು ಹಾಕ್ಯದ. ಇವು ಯಾವರ ಕಲ್ಲಿಗೆ ತಂದು ಹಾಲು ಹಾಕ್ತಾವು, ಇದನ್ನು ಮಾಡ್ತಾವು. ಅದು ಹಿಗ್ಗುದಿಲ್ಲ, ಉಚ್ಚಿ ಹೊಡೆದ್ರು ಕುಗ್ಗುದಿಲ್ಲ ಅಂತ. ಅದಕ್ಕೆ ಹಂಗೆ ಆಗ್ಬೇಕ್ರಿ ಅಂದಾರ. ಆಗಬೇಕ್ರಿ ಅಕ್ಷಣ ಪೂರ್ಗಲ್ಲ ಅಂತ. ಹಂಗೆ ಸುಖ ದುಃಖದ ಭಾವ ಎರಡೂ ಸಮಭಾವದಿಂದ ಇರೋದು ಭಾಳ ಕಠಿಣ ಅದು. ಹಂಗೆ ಜ್ಞಾನಿಗೆ ಅದು ಸಾಧ್ಯ ಐತಿ. ಏನು ಭಾಳ ಕಠಿಣ ಐತಿ ಹಂಗಿರೋದು ಅಂತ. ನಾವು 4 ಮಂದಿ ಹೊಗಳಾಕಿದ್ವಿ ಅದು ಬಂದು ಬಿಡ್ತೈತಿ ಅವಾಗ. ಅನ್ನಂಗ ಯಾವ್ದಾನ ಎಲ್ಲ ಅಜ್ಞಾನಿಗಳದಾವ ಬಿಡಿ, ಏನು ತಿಳಿದೇ ಇಲ್ಲ ಅಂತ. ಇಂಥ ಭಾವ ಬಂದ್ಬಿಡ್ತೈತಿ ನಮಗೆ. ಅದರಿಂದ ನಿನಗೆ ವಿನಾಶ, ಎಂದೂ ಉದ್ಧಾರ ಆಗೋದು. ಅಹಂಕಾರ ಇತ್ತ ನಮಗೆ. ಏನು ಇದು ನಾನು ನನ್ನದು ಅನ್ನುವಂಥ, ನನ್ನಿಂದಲೇ ಐತೆ ಅಂತ ನಾನನ್ನ ಇಲ್ಲದಾಗ ಆಕೈತಿದೆ. ನನ್ನಿಂದ ಏನು ನಡೆದಿಲ್ಲ, ಅದು ಅವ್ರ ಪ್ರಾರಂಭ ಪ್ರಕಾರ ಅವ್ರು ನಡೀತಿರ್ತೈತೆ ಆ ಜೀವಿಗಳು. ನಾನ ಮಾಡ್ತೇನೆ ನನ್ನಿಂದ ನಡೀತೈತೆ ಅನ್ನೋದನ್ನ ಹುಚ್ಚುತ್ತೆ ಭ್ರಮ. ಅದನ್ನು ಬಿಟ್ಟು ಬಿಡೋದು. ಏನು ಯಾರ ಕಾಳಜಿನೂ ಯಾರು ಮಾಡೋ ಅವಶ್ಯಕತೆನೂ ಇಲ್ಲ. ಯಾರ ಬಗ್ಗೆನೂ ಯಾರು ಚಿಂತೆ ಮಾಡಕ್ಕೆ ಹೋಗಬಾರ್ದು. ಅವ್ರವ್ರ ಪ್ರಾರಬ್ಧ ಬುದ್ಧಿ ಅವ್ರು ಕಟ್ಕೊಂಡು ಬಂದಿರ್ತಾರೆ. ಅದನ್ನು ಉಣ್ಣಾಕ ಅವ್ರು ಜನ್ಮ ತಾಳಿರ್ತಾರೆ. ಮಾಡಿದ ಪ್ರತಿಯೊಂದು ಜೀವಿ ಅವರವ್ರ ಪ್ರಾರಬ್ಧ ಕರ್ಮ ಉಂಡೆ ಹೋಗ್ಬೇಕು ಅವ್ರು. ಅದನ್ನು ಬದಲು ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನು ಇದು ನಾನು ಮಾಡಿದಾಗ ಆಕೈತಿ. ನಾನು ಮಕ್ಕಳನ್ನ ಎಲ್ಲ ವ್ಯವಸ್ಥೆ ಮಾಡ್ತಿರ್ತಕ್ಕಂಥ. ನೀನು ಯಾರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಯಾವ ಮಕ್ಕಳು ಹಂಗದಾವು ಅದ್ರ ಬಗ್ಗೆ ಪ್ರಯತ್ನ ಏನು ಮಾಡುವ ಅವಶ್ಯಕತೆ ಇಲ್ಲ. ಬಿಡ, ನೀ ತಾನೇ ಇವಾಗ ಅವು ನೋಡಿ ನೀಬೇಕಾರೆ ನಿನ್ನ ಬಗ್ಗೆ ನೀ ಅಭ್ಯಾಸ ತೊಡಗಿ. ನೀನು ಯಾರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನಿದು ಮಕ್ಳು ಅಂತೈತೆ, ಮರಿ ಅಂತೈತೆ, ಮನಿ ಅಂತೈತೆ, ಏನಪ್ಪ ಇದು ನಿಂತಾದ್ರೆ ಬಿಟ್ಟೈತೆ ನಮ್ಮ ಮನೆಯಾಗಿಲ್ಲ ಅಂತಿರ್ತಾರೆ. ಯಾವುದೋ ಹೊಲ ಅಂತೈತೆ, ಮನಿ ಅಂತೈತೆ, ಏನು ಇಲ್ಲ ಇಲ್ಪ ಇದೈತಿ. ಹೌದಿಲ್ಲ? ಬರೀ ಶಾಂತಿ ಇಲ್ಲ, ಪ್ಯಾಟ್ ಇಲ್ಲ, ಏನು ಉಪಾಯ ಇದ್ರದ್ದು, ಏನು ಹೆಸನ ಇಲ್ಲ ಇದಪ್ಪ. ಇಂಥದ್ದು ಹುಟ್ಟೈತಿ ನಮ್ಮ ಮನೆಯಾಗಿದೆ ಅಂತೈತಿ. ಅದ ರೀ, ಅವ್ರು ಸಣ್ಣ ಸುಧಾರಣೆ ಯಾಕಾರ ಅವ್ರೆ ಇವು ತಿದ್ದಾಕ್ ಹೋಗ್ಯಾಕೋಲ್ಲ ಅವ್ಕರು ಇದ್ರ ನಿಂತು ಬಿಡ್ತಾರ. ಅವ್ರು ದೊಡ್ಡ ಶಾಣೆ ಆಗಿ ಅವ್ಗೆ ಹೇಳಕ್ ಹೋಗ್ತಾನ, ಹಂಗೆ ಮಾಡ್ಬೇಕು ತಮ್ಮ, ಹಿಂಗೆ ಮಾಡ್ಬೇಕು ತಮ್ಮ. ನಮಗೆ ಗೊತ್ತೈತಪ್ಪ, ನೀವು ತನಗೆ ಮಕ್ಕಳು ಅಂತಾರ ಮಕ್ಕಳೆಲ್ಲ. ಇನ್ನು ಸಾಕಪ್ಪ, ಇನ್ನು ನೀನು ಅದು ಆರಾಮ್ ಉಂಡು ಅತ್ತಾಗ ಎಲ್ಲಾರು ಹೋಗಿ ಗುಡಿ ಕಡೆಯಾರ ಎಲ್ಲಾರು ಹೋಗಪ್ಪ ಅಂತಾರ. ಹೌದಿಲ್ಲ? ಅವಾಗ ಮನೆ ಅಟಕ್ಕೆ ಇರ್ತಿದ್ದು, ಗುಡಿ ಕಡೆ ಹೋಗಂತಿದ್ರು ಅವಾಗ. ಹೌದಿಲ್ಲ? ಹಾಸಿಗೆ ತೊಗೊಂಡತ್ತ ಹೋಗ್ಬೇಕಾದ. ಹೌದಿಲ್ಲ? ದಿನ ಅವಾಗ ಹೆಚ್ಚಾಗಿ ಗುಡಿ ಕಡೆನ ಎಲ್ಲರೂ ಹಾಸಿಗೆ ಬಗಲಾಗಿ ಇಟ್ಕೊಂಡು ಹೊತ್ತು ಮನೆಗೆ ಹೊಂಡಿ ಒಂದು ಗುಡಿ ಕಡೆ ಹಾಸಿಗೆ ಬಗಲಾಗ ಹೋಗಿ ಅಲ್ಲೇ ಮಲ್ಕೋದು. ಗುಡಿಯಾಗನ ವಸ್ತಿ ಹೋಗ ಅವಾಗೆ ಅಂಥದಿತ್ತು ಕಾಲ. ಅದಕ್ಕೆ ಯಾರು ಚಿಂತೆ ಮಾಡೋ ಅವಶ್ಯಕತೆ, ಯಾರ ಬಗ್ಗೆ ಯಾರು ಚಿಂತೆ ಮಾಡಕ್ಕೆ. ತಮ್ಮ ಸಂಬಂಧ ಹುಟ್ಟ್ಯಾರ, ನಮ್ಮ ಕರ್ಮಕ್ಕನುಸಾರ ತನ್ನ ಕರ್ಮಕ್ಕನುಸಾರ ಹುಟ್ಟ್ಯಾರ. ನಿನ್ನ ಸಂಬಂಧ ಹುಟ್ಟ್ಯಾರ ಅವರು ಮಕ್ಕಳು ಮರಿ ಚಿಂತೆ ಮಾಡಕ್ಕೆ. ಅವು ಕರ್ಮ ಅವ್ರು ಬೆನ್ನು ಹತ್ತಿರ್ತೈತಿ. ತಿದ್ದಾಕ್ ಬರೋದಿಲ್ಲ ಅದನ್ನ. ನಿಮ್ಗೆ ತಿದ್ದಾಕ್ ಬರ್ತೈತೇನ ಅದನ್ನ? ಅವ್ರ ಪ್ರಾರಬ್ಧವನ್ನು ಯಾರಿಗೆ ತಿದ್ದಾಕ್ ಬರೋದಿಲ್ಲ. ಅದನ್ನು ಅನುಭವಿಸಿ ತೀರ್ಬೇಕು. ಮಗನಿಗೆ ಹುಚ್ಚು ಹಿಡಿದರು, ಮಗಳು ತನ್ನ ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರು, ಚಿಂತಿಸಬಾರದು. ಯಾಕೆ ಪ್ರಾರಬ್ಧ ಹಂಗಿರ್ತೈತಿ, ಯಾರೇನು ಮಾಡೋಕ್ಕಾಗೋದಿಲ್ಲ. ಅದನ್ನು ನಮಗೆ ಚಿಂತಿಸದಿರು, ಸುಖ ದುಃಖದೆಡೆಯಳು ನೀ ನಿಂತು ತಿಳಿದ ಬೆಳಕೆಲೆ ಜೀವನಿ. ಬರಲುಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವದಕ್ಕಿಲ್ಲ. ಐತೆ ಅಂದರೆ ಎಷ್ಟೊಂದು ಸಾಹಸಗಳು, ಅದನ್ನೆಲ್ಲ ಪರಿಹಾರ ಮಾಡ್ಕೊಳಕ್ಕಾಗಲಿಲ್ಲ. ವನವಾಸ ತಿರುಗಿದ್ರು. ರಾಮ ನಳ ಪಾಂಡವ ಅಳುಕಲಿಕೆ, ಹರಿಶ್ಚಂದ್ರ ಸುಡುಗಾಡಕಾಯ್ತಿ, ನಳ ಚಕ್ರವರ್ತಿ ಅಡಿಗೆ ಮಾಡಕಟ್ಟಾಡ್ತಿ, ರಾಜ ವಿಕ್ರಮಾದಿತ್ಯ ಗಾಣ ಹೊಡ್ಯಾಕೈತಿ,
ಪಾಪ ವಿಧಿ ಅದೇ ಬಲ್ಲಿದರು ಬೇರಾರುಂಟೆ ರೂಪಗೆಡಿಸಿದೆ ಮಹಾಮಹಿಮರೆಲ್ಲರೂ. ಎಲ್ಲರೂ ವಿಧಿವಶ ಮಾಡಿದ ಕರ್ಮಕ್ಕನುಸಾರವಾಗಿ ನಡೆದಿರ್ತಾವೆಲ್ಲ ವ್ಯವಹಾರ. ಈ ಜ್ಞಾನ ನಿನ್ನಲ್ಲಿ ಇತ್ತು ಅಂದರೆ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಈ ಜ್ಞಾನವನ್ನು ಮಾಡ್ಕೋ. ಏನೋ ಹಚ್ಕೊಳ್ದಂಗೆ ಬಾಳೆ ಮಾಡಿ ಇದ್ದು. ಅರಿಶಿನ ಹಣ್ಣು ಬಿಡಿಸ್ಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡೆ ಅಂದ್ರೆ ಆ ತುಳಿ ಹತ್ತುದ ಇಲ್ಲ. ಹಂಗೆ ಈ ಒಂದು ಜ್ಞಾನ ಸಂಸ್ಕಾರವನ್ನು ಮಾಡ್ಕೊಂಡಿದ್ದೆ ಅಂದ್ರೆ ಅವಾಗ ಬಾಳೆದು ಇದು ಏನೂ ಹತ್ತದಾಗಿರ್ತೀನಿ. ಅದು ಎದರಾಗೂ ಏನೋ ಅಲಿಪ್ತ ಆಗಿದ್ದ ಇರಾಕೋದೈತಿ. ಕಮಲದ ಎಲೆ ಹಂಗೆ ನೀರೊಳಗಿದ್ರು ಒಂದು ಹನಿ ನೀರು ಹತ್ತಿರ್ತಲ್ಲ. ಅದು ಕಮಲದ ಎಲೆ ಹೆಂಗೆ ಇರ್ತೈತಿ ಹಂಗೆ ನೀವು ಸಂಸಾರದೊಳಗಿದ್ರು ಏನೂ ಹಚ್ಕೊಳ್ದಂಗೆ ಇರ್ತೀವಿ. ಏನು ಇದು ಈ ಜ್ಞಾನ ನಿನ್ನಲ್ಲಿ ಜಾಗೃತ ಆಗ್ಬೇಕಲ್ಲ. ಅಂದಾಗ ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ಆವ ಬಾಧೆಯನ್ನುಂಟು ಮಾಡಲಹುದು ಅಖಿಳ ಭೋಗಾವಲಂಬನದೊಳಗೆ ಶಿವಯೋಗಿಗಳು. ಎಲ್ಲ ಭೋಗಗಳ ಮಧ್ಯದಲ್ಲಿ ಅದಾನಂದ್ರೆ ನಮಗೆ ಬಾಧೆ ಆಗುವುದಿಲ್ಲ. ಪ್ರಾರಬ್ಧ ವಿಷಯದಿಂದ ಇರ್ತೈತೆ. ಕೃಷ್ಣ ಭೋಗ ಇದ್ರಾಗ ಇದ್ದ, ಆದರೂ ಅವನು ಜ್ಞಾನಿ ಅನಿಸ್ಕೊಂಡ. ಹೌದಿಲ್ಲ? ಎಲ್ಲ ಭೋಗಗಳ ಮಧ್ಯದಲ್ಲಿ ಅದಾನಂದ್ರು ಕೃಷ್ಣ. ಯಾಕ್ರಿ? ಅವಾಗ ಜ್ಞಾನೋದಯ ಆಗಿತ್ತು. ಅವಾಗೇನು ಅನಿಸಲಿಲ್ಲ, ಅಲಿಪ್ತ ಆಗಿದ್ದ ಅದ್ರಾಗ. ಅವು ಮಕ್ಕಳನ್ನ ಹಡ್ದಾನ. ಕೃಷ್ಣನ ಮಕ್ಕಳು ಅದಾರಲ್ಲ, ಯಾಕ್ರಿ? ಅದಾರ, ಅವರು ಅದಾರ. ಏನು ಅವನು ಪ್ರಾರಬ್ಧ ಹಂಗಿತ್ತು. ಶರೀರ ಪ್ರಾರಬ್ಧದ ಭೋಗ ತಾರತಮ್ಯ ಯಾರ್ದು ಹೆಂಗಿರ್ತೈತಿ ಯಾರಿಗೆ ಹೇಳಾಗ್ತದೆ. ಒಬ್ರು ಹಂಗೆ ಒಬ್ಬರು ಇರೋದಿಲ್ಲ. ಅದು ಒಂದ ಹೊಟ್ಟಿಲೆ ಹುಟ್ಟಿದವ್ರದ್ದೇ ಇರೋದಿಲ್ಲ. ಅದರದ ಬೇರೆ, ಅದರ ಇಂಪಾರಿ, ಅದು ಮಾಡಿದ್ದ ಅವ್ರ ಇಂಪಾರಿ. ಏನು ಮಾಡಿದ್ರು ಅದು ನಮ್ಗೆ ಅನಿತ್ಯವಾದದ್ದು ದುಃಖ ಕೊಡಬೇಕು. ಯಾರಿಗೆ ಸುಖ ಕೊಡೋದಿಲ್ಲ. ಅದ್ರ ಕಡೆ ಲಕ್ ಕೊಡೋದು. ಆ ಯಥಾರ್ಥ ಇರುವಿನ ಕಡೆ ಲಕ್ ಕೊಟ್ಟಾಗ ನಾವು ಇದರಿಂದ ಪಾರಾಗಕ್ಕೆ ಸಾಧ್ಯ ಐತಿ. ದುಃಖರಹಿತ ಆಗಿ ಇರ್ಬೇಕನ್ನೋಂಗಿದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಂಡು ನೀ ಯಾರು, ನಿನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನೀನು ಅಲ್ಲದ್ರೊಳಗೆ ಐತದ, ನಮ್ಮೊಳಗೆ ಏನೂ ಇಲ್ಲ. ಏನು ನನ್ನಲ್ಲಿ ಯಾವ ಅಜ್ಞಾನನೂ ಇಲ್ಲ, ಅಜ್ಞಾನದ ಕಾರ್ಯನೂ ನನ್ನಲ್ಲಿಲ್ಲ. ಬಹುಮಾಲಿ ಅನ್ನೋದು ನನ್ನಲ್ಲಿ ಇಲ್ಲ ಅನ್ನೋದು ಹೊಳಿತು. ನಿನ್ನ ಬಗ್ಗೆ ನೀವು ವಿಚಾರ ಮಾಡಿ ನೋಡಿ. ನೀನು ಪರಿಶುದ್ಧವಾದ ಇರು ಯಾವಾಗಲೂ ಐತಿ. ನಿನಗೆ ಅಜ್ಞಾನ ಅನ್ನೋದು ನಿನಗೆ ಯಾವ ಕಾಲಕ್ಕೂ ಇಲ್ಲ. ಸುಳ್ಳ ನನಗಾಗೈತೆ ಅಂತ ತಿಳ್ಕೊಂಡು ಯಾರಿಗಾಗೈತೆ ನೋಡ್ಕೊ. ಬಹುಮಾಲಿಗೊಳಗಾದ ನಿಂಬುದೇ ಖುಷಿ ನಿನ್ನನ್ನು ವಿವರಿಸಿ ನೋಡು. ನೋಡಲೇ ಜೀವನೇ ನೀನು ಮುಕ್ತ ಇದಿ. ಹೊಸದಾಗಿ ಮುಕ್ತ ಆಗ್ಬೇಕಾಗಿಲ್ಲ. ಸದ್ದ ಇದ್ರ ಕಡೆ ನೀ ಲಕ್ಷ್ಯ ಕೊಟ್ಟೆ ಅಂದರೆ, ವಿಚಾರ ನಿನ್ನಲ್ಲಿ ಹೊಳಿತೆ ಅಂದರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ಸುಳ್ಳ ನಿನಗೆ ಬಂಧನದ ಭ್ರಾಂತಿಯಾಗಿದೆ. ನಾನು ಬಂಧನದಾಗ ಸಿಕ್ಕೊಂಡು ಒದ್ದಾಡ್ತೇನೆ ಅಂತ ನಿನಗೆ ಭ್ರಾಂತಿಯಾಗೈತಿ ಅಂತ. ಅವಾಗ ಮಹಾತ್ಮರು ಎಚ್ಚರಗೊಳಿಸಿದಾಗ ಎಲ್ಲೈತೋ ನಿನಗೆಲ್ಲೈತೋ ಬಂಧನ ಅನ್ನೋದಿಲ್ಲ. ನಿನಗೆ ಯಾವ ಕಾಲಕ್ಕೂ ನೀನು ಮುಕ್ತ ಇದೀ, ನೀ ಸತ್ಯ ಮುಕ್ತ ಇದ್ದೀರಿ ಅಂತ ಎಚ್ಚರಗೊಳಿಸ್ತಾರೆ. ಎಚ್ಚರಗೊಳಿಸಿರು ನಾವು ಅದೇ ಹಂಗಾದೈತ್ರಿ. ನಾವು ಈ ಭಾಳ ದಿನದ ಅಭ್ಯಾಸದಿಂದ ಈ ಒಂದು ಭಾವನೆಗಳು ನಮ್ಮಲ್ಲಿ ಗಟ್ಟಿಯಾಗಿಬಿಟ್ಟವು. ಜೀವಭಾವ ನಮ್ಮಂಥವ್ರಿಗೆ ಹೆಂಗಾಗಿತ್ತು, ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ಅದೇ ಅಭ್ಯಾಸ ಗಟ್ಟಿಯಾಗ್ಬಿಟ್ಟು. ಅದಕ್ಕೆ ಇದನ್ನೆಲ್ಲ ಹೊಡೆದು ಹಾಕಬೇಕು. ತಪ್ಪು ತಿಳುವಳಿಕೆಯನ್ನು ಕಳ್ಕೊಬೇಕಾದ್ರೆ ಅವಧಿ ಹಿಡಿತೈತೆ. ಆತ್ಮಭಾವನೆ ಗಟ್ಟಿಯಾದಾಗ ಇದು ತಪ್ಪು ತಿಳುವಳಿಕೆಲ್ಲ, ಅನ್ಯತಾ ತಿಳುವಳಿಕೆಲ್ಲ ಹೋಗಿ ಏನು ಸಮಾಧಿ ಹತ್ತಿದಾಗ ಅವಾಗೆಲ್ಲ ಇದು ಬಾಧೆ ತಪ್ಪೈತೆ ನಮಗೆ. ಅದಕ್ಕೆ ಅಭ್ಯಾಸ ಮಾಡಿ ಭಾಳ ದಿನದ ಅಭ್ಯಾಸದ ಮುಖಾಂತರ ಇದು ನಮ್ಮ ಅನುಭವ ತೊಗೊಂಡು ಹೋಗ್ಕೊಳಕ್ಕೆ ಬರ್ತೈತೆ. ಮಹಾತ್ಮರಾಗಬೇಕಂತ ಜನ್ಮ ಜನ್ಮಾಂತರ ಇದಕ್ಕಾಗಿ ನಿರಂತರ ಪ್ರಯತ್ನ ಮಾಡ್ಯಾರ. ಪ್ರಯತ್ನ ಮಾಡದ ಹೊರತು ಕೆಲಸ ಆಗೋದಿಲ್ಲ. ಇದೇ ಪ್ರಯತ್ನ. ನಿತ್ಯ ನಮ್ಮ ಬಗ್ಗೆ ಇರುವಿನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು, ಇದೇ ಅಭ್ಯಾಸ. ಏನು ಈ ಅಭ್ಯಾಸ ಮಾಡಿದಾಗ ನಮಗಿದು ಅನುಭವ ಬರ್ತೈತಿ. ಅಭ್ಯಾಸ ಸಂಜನಿತ ಅಂದರೆ ನಿತ್ಯ ಕರ್ಮ ಅಂತ ಇದಕ್ಕೆ ಅಂತ. ನಿಜವಾದ ನಮ್ಮ ಇರುವಿನ ಬಗ್ಗೆ ಅನುಭವಗಳು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು. ಅವ್ರ ಮುಖಾಂತರ ಕೇಳೋದಂತೆ ದೊಡ್ಡ ಭಾಗ್ಯ ಬಿಡ. ಸಂಶಯ ಬರ್ದಂಗೆ ಅವ್ರ ಸಮ್ಮುಖದಲ್ಲಿ. ಅವ್ರು ಇರಲಿಲ್ಲ ಅಂದರೆ ಅವ್ರು ಬರೆದ ಪುಸ್ತಕ ಆತಿ, ಅವರ ಹೇಳಿದಂಥ ಅವರ ಮುಖಾಂತರ ಅದನ್ನು ಕೇಳೋದು. ಅದು ಒಂದು ಬೇಕಲ್ಲ. ಗಪ್ಪನ ಹೊಳಿತೈತೆ ಅವನಲ್ಲಿ. ಅದು ಇತ್ತಾದ ಸಂಸ್ಕಾರ ಇತ್ತಂದರೆ ಯಾವ್ದಾರ ರೂಪದಿಂದ ಅವಾಗ ತಿಳಿತೈತಿ. ಸಂಸ್ಕಾರ ಬಲ ಇತ್ತಂದ್ರೆ ಅವಾಗ ಏನು ಸ್ವತಃ ಅವಾಗ ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ ಅಂತ. ಅದು ಗಟ್ಟಿ ಆಗ್ತದೆ. ಅದು ಅಭ್ಯಾಸದಾಗ ಮುಂದುವರಿತೈತೆ.
ಒಮ್ಮೆ ಅದ ಬೋಧೆ ನೆಲೆಯಾಗಿ ನಿತ್ಯ ಅಂದ್ರೆ ನಮಗೆ ಅದೊಂದು ದೊಡ್ಡ ಇದಾಗೈತೆ ಯಾಕ್ರಿ ನಿಲ್ಬೇಕಲ್ಲ ನಮ್ಗೆ ಅದನ್ನು ನಿಲ್ಲೋದಿಲ್ಲ. ಏನು ಆ ಬೋಧಿ ಮಹಾತ್ಮರು ಹೇಳಿದಂಥ ಬೋಧಿ ವಿಚಾರ ನೀನೇ ಪರಬ್ರಹ್ಮ ಸ್ವರೂಪ ನಿಧಿ ಅನ್ನುವಂಥ ವಿಚಾರದ ನೆನಪು ಸದಾ ನಮ್ಮಲ್ಲಿ ಜಾಗೃತ ಆಗಿರ್ಬೇಕಾತಂದ್ರೆ ಅಂತಃಕರಣ ಪರಿಶುದ್ಧಿ ಬೇಕಾದ್ರೆ. ಅಂತಃಕರಣ ಪರಿಶುದ್ಧಿ ಇಲ್ಲದ ಮೂಲಕ ಎಷ್ಟು ಹೇಳಿರು ಕೇಳಿರು ಅದನ್ನು ಮತ್ತಾಗ ಮರ್ಬೇಕು, ಅಜ್ಞಾನ ಆವರಿಸ್ಬಿಡ್ಬೇಕು. ಮತ್ತು ಮೊದಲಿನಂತೆ ಎಂದಿನಂತೆ ಜೀವ ಅದ ಭಾವದಾಗ ನಾವು ಬಿದ್ದು ಈ ಜೀವನ ಎಲ್ಲ ಅದ್ರಾಗ ಕಳಿತೀವಿ. ಎಲ್ಲೋ ಒಬ್ಬ ಅವಾಗ ಅಂತಃಕರಣ ಪರಿಶುದ್ಧಿ ಇದ್ದವಾಗ ಅದು ಹೊಡಿತೈತಿ. ಹೊಳೆದ ಕೂಡಲೇ ಅವಾಗ ಜೀವಭಾವ ನಾಶ ಆತಂದ್ರೆ ಅವಾಗ ಪರಮ ಭಾವದೊಳಗೆ ತನ್ನ ಭಾವದೊಳಗೆ ನಿಜದ ಎಚ್ಚರಿಕೆ ಅವಾಗ ಆಕೈತಿ. ಅದನ್ನು ಎಚ್ಚರಗೊಳಿಸ್ತಾರೆ ಅವರು. ಎಚ್ಚರಗೊಳಿಸೋದು ಪ್ರಯತ್ನ ನಿರಂತರ ನಡೆದು ತಾವು ಆ ಸ್ಥಿತಿ ಪಡೆದು ಇನ್ನೊಬ್ಬರು ಅದನ್ನು ಹೊಂದಲಿ ಅಂತ ಕಳಕಳಿಯಿಂದ ಹೇಳ್ತಿರ್ತಾರೆ. ಅದ್ರ ಕಡೆ ನಮಗೆ ಲಕ್ಷ್ಯ ಬೇಕಲ್ಲ. ಅವ್ರು ಹೇಳಿದ ಮಾತಿನಲ್ಲಿ ನಂಬಿಕೆ ಬೇಕು. ನಂಬಿಕೆ ಇದ್ದರೆ ಕೆಲಸಕ್ಕೆ, ನಂಬಿಕೆ ಇಲ್ಲಲ್ಲೇ ನಮ್ಮಂಥವು ಹೆಂಗೆ ಆಗ್ಬೇಕು. ಭಾಳ ದಿನದ ಅಭ್ಯಾಸ ನಮ್ಮದು ಅನಾತ್ಮ ಭಾವದೊಳಗೆ ಇದ್ದಿದ್ದು ಅದ ಅಭ್ಯಾಸ ಆಗಿದೆ. ಆತ್ಮಭಾವ ಗಟ್ಟಿ ಆಗ್ಬೇಕಾದ್ರೆ ಅವಧಿ ತಗೋತೈತಿ, ದೀರ್ಘಾವಧಿ ಅಭ್ಯಾಸ ಬೇಕಿತ್ತು. ಇದೆಲ್ಲ ಅನಾತ್ಮ ಭಾವನೆ ಎಲ್ಲ ಹೋಗಿ ಆತ್ಮಭಾವ ನೆಲೆಯಾಗಿ ನಿಲ್ಬೇಕಾಗ್ತದೆ. ಮನಸ್ಸು ಅನ್ಯ ಭಾವನೆಯನ್ನೆಲ್ಲ ಕೈಬಿಟ್ಟು ಆತ್ಮಭಾವಗಳು ನಿಲ್ಬೇಕಾದ್ರೆ ಅಭ್ಯಾಸ ನಿರಂತರ ಬೇಕಂತ, ಎಡೆಬಿಡದೆ ಅಭ್ಯಾಸ ಬೇಕಿದೆ. ಎಷ್ಟು ಜನ್ಮ ಕುಂತಿರ್ಬೇಕು ನಮ್ಮಪ್ಪ ಆ ಸ್ಥಿತಿ ಪಡಿಬೇಕಾದಂತಿದ್ರು ಅಜ್ಜವರು, ಶಿವಾನಂದ ಅಜ್ಜವರು, ಆತ್ಮಾನಂದಪ್ಪ ಅವರು, ಯಾರೇ ಆದ್ರೆ ಅದನ್ನು ಮಾಡಬೇಕಾಗ್ತಾನೆ. ಹಗರ ಬಗರ ಕೆಲಸ ದುಡುಕಿ ಬೇಕದು. ಅದು ಜನ್ಮ ಜನ್ಮಾಂತರ ದುಡಿಕೆ. ಹಂಗೆ ಹಳ್ಳಿ ಹಣ್ಣಿಗೆ ಮ್ಯಾಗ ಲಗ ಹೊಡೆಯೋ ಕೆಲಸ ಏನು ಸುಮ್ಮನೆ ಹಾಕೈತಿ. ನಾವು ಆ ಯುಕ್ತಿಗಳನ್ನು ವಿಚಾರಗಳನ್ನು ಶ್ರವಣ ಮಾಡಿದ್ದನ್ನು ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಅಭ್ಯಾಸ ಒಳಗೆ ನಿರಂತರವಾಗಿ ಕೈಕೊಂಡಾಗ ಪ್ರಯತ್ನ ಮಾಡಿದಾಗ ಅದು ಸಾಧ್ಯ. ಏನು ಹಂಗೆ ಕೇಳಿದ ಕೂಡಲೇ ಅದು ಹೇಳಿದಾಕ್ಷಣ ಆಗೋ ಕೆಲಸ ಅಲ್ಲ ಅದು. ಆ ನಂತರ ಅಭ್ಯಾಸ ಮಾಡ್ಬೇಕಾಗೈತಿ. ಮಾಹಿತಿ ಆದ್ಮ್ಯಾಗ ಮಾಹಿತಿಗೆ ಅನುಸಾರವಾಗಿ ಸಾಧನದೊಳಗೆ ತೊಡಬೇಕಲ್ಲ. ಧ್ಯಾನ ಕೂಡಬೇಕು, ಅದರ ಅಭ್ಯಾಸ. ಎಂತೆಂಥ ವಾಸನೆಗಳು ಬರ್ತಾವೆ ಅವನ್ನೆಲ್ಲ ವಿವೇಕದಿಂದ ಅಂಥ ಪ್ರಸಂಗದಾಗ ಮಹಾತ್ಮರು ಹೆಂಗೆ ವರ್ತನೆ ಮಾಡಿದರು, ಅವನ್ನೆಲ್ಲ ಹೆಂಗೆ ಹೊಡೆದು ಹಾಕಿದ್ರು, ಹಂಗೆ ನಮಗೆ ಬರ್ತಾವೆ ಜೀವನದ ಪ್ರಸಂಗಗಳು. ಅವನ್ನೆಲ್ಲ ವಿಚಾರದಿಂದ ಹೊಡೆದು ಹಾಕಿ ಮತ್ತು ಅದರ ಮುಂದುವರಿಯಾಗಿ ಬರ್ತೈತಿ. ಆ ವಿಘ್ನ ಬಂದ ಕೂಡಲೇ ನಮ್ಮ ಸಾಧನೆ ಎಲ್ಲ ಕುಂಠಿತ ಆಗಬಾರ್ದು. ಅಷ್ಟಕ್ಕೆ ಬಿಟ್ಟು ಬಿಡ್ತೇವೆ. ವಿಘ್ನ ಬಂತು ಬಿಡೋ ಮಗ ಬಿಟ್ಟು ಹೆದರಿ ಅಂತ. ಏಕಾದ ವಿಘ್ನ ಬಂದರೂ ಹೆದರಬಾರ್ದು. ಶರೀರ ಬಂದೈತೆ ಅಂದರೂ ಹೆದರಬಾರ್ದು. ಹೋದ್ರೆ ಹೋಗಲಿ ಇದ್ರಾಗ ಇದ್ರಾಗ ಮುಂದೆ ಪ್ರಾರಂಭ ಪ್ರಕಾರ ಅದು ಹೋದ್ರೂ ಸುಧಾ ಅದು ಆ ಸಂಸ್ಕಾರ ಇತ್ತಂದ್ರೆ ಅದು ಮತ್ತೆ ಮುಂದುವರಿತೈತಿ. ನಿಮ್ಗೆ ಏನು ನೀ ಹೆದರಿ ಬಿಟ್ಟು ಮತ್ತೆ ಹೀನ ಸಂಸ್ಕಾರದ ತೊಡಗಿದನು ಹೀನ ಜನ್ಮಕ್ಕೆ ಹೋಗ್ತೀನಿ. ಮತ್ತೆ ಎದ್ರಾಗ ಹೋಗಬೇಡ. ಹೋಗ್ಲಿ ಇದ್ರ ಕಾಲಾಗ ಅಂತ ಇದ್ರಾಗ ಹೇಳ್ಕೊತ ಕೇಳ್ಕೊತ ಇದೇ ನೆನವನ್ಯಾಗ ಹೋಗ್ಲಿ ಅದು ಪ್ರಾಣ ಅಂತ. ಅಂತ್ಯಮತಿ ಸಾಗತಿ ಅಂತ. ಶರೀರ ಬಿಡೋ ಮುಂದೆ ನೆನವು ಸಂಸ್ಕಾರ ನೆನವು ಉಳಿತೈತಿ, ಅದಾಗಿ ಬಿಡ್ತೀನಿ. ಮತ್ತು ಅದಕ್ಕೆ ಈ ಆತ್ಮವಿಚಾರ ಆತ್ಮಚಿಂತನದ ಅಭ್ಯಾಸ ಉಳಿಬೇಕಲ್ಲ. ನೀವು ಮಹಾತ್ಮರು ಹೇಳಿದ ಮಾತು ನಾನೇ ದೇವರಿದ್ದೇನೆ ಅನ್ನುವಂಥ ಅನುಭವ ಅಂತ್ಯಕಾಲಕ್ಕೆ ಬರಬೇಕು ನಾವು. ಅದಕ್ಕೆ ಈ ಸಂಸ್ಕಾರ ಮಾಡ್ಕೋ, ಇದನ್ನು ಗಟ್ಟಿ ಮಾಡ್ಕೋ. ಬರೀ ಬಾಳೆ ಬದುಕಿನ ಚಿಂತನೆ ಮಾಡೋದು, ಅನಾತ್ಮ ಭಾವ ಬಂತಂದ್ರೆ ಅದು ಮುಂದುವರಿತೈತಿ. ಅದಕ್ಕೆ ಅದು ಬರದಂಗೆ ಇದ್ರ ಅಭ್ಯಾಸ ಕಲಿಬೇಕು ನಾವು. ಅದನ್ನು ಮಾಡ್ಕೋ, ಸಂಸ್ಕಾರ ಮಾಡ್ಕೋರಿ. ಯಾವಾಗಲೂ ಅದ ಚಿಂತನೆ ಕಳಿ ಅಂದ್ರೆ ಏನಾದ್ರು ಉಳಿತೈತೆ ಅದು. ನೋಡಿ.